Hi guys, welcome back to Raman tutorials. Sorry, last videoದಲ್ಲಿ picture I waited. Uh, so we were talking about story writing ಬಗ್ಗೆ in class ಅಲ್ಲಿ ಹೇಳ್ತಾ ಇದ್ವಿ and many of you were troubled. ಮತ್ತೊಮ್ಮೆ ಲಿಂಕ್ ಅನ್ನು ಶೇರ್ ಮಾಡಿದ್ವಿ so that you can join us. ನೋಡಿ ಆ ವಿಡಿಯೋದಲ್ಲಿ ಕಳೆದ ವಿಡಿಯೋ ಏನು ಕಂಟೆಂಟನ್ನು ಮಾಡಿದ್ವಿ ಆ ಕಂಟೆಂಟಲ್ಲಿ ನಿಮಗೆ ನನ್ನ ಸ್ಕ್ರೀನೇ ಕಾಣ್ತಿರಲಿಲ್ಲ. ಸೊ ಇಟ್ಸ್ ಆಬ್ವಿಯಸ್ಲಿ ಇಟ್ ವಾಸ್ ಪ್ರಾಬ್ಲಮೆಟಿಕ್. ಹಾಗಾಗಿ ಮತ್ತೆ ವಿತ್ ಅ ನ್ಯೂ ಲಿಂಕ್ ಆ್ಯಂಡ್ ವಿತ್ ಅ ನ್ಯೂ ಕನೆಕ್ಷನ್ ಐ ಆಮ್ ಹಿಯರ್. ಲೆಟ್ಸ್ ಸ್ಟಾರ್ಟ್. ಇವತ್ತು ನಾವು ಸ್ಟೋರಿ ರೈಟಿಂಗ್ ಬಗ್ಗೆ ಹೇಳೋಣ. ನಿಮ್ಗೆ ಗೊತ್ತಿದೆ, ಸ್ಟೋರಿ ಯು ಹ್ಯಾವ್ ಹರ್ಡ್ ಸೋ ಮೆನಿ ಸ್ಟೋರೀಸ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಸಾಕಷ್ಟು ಸ್ಟೋರೀಸನ್ನು ಕೇಳಿದ್ದೀರಾ. ಕೆಲವು ಸ್ಟೋರೀಸ್ಗಳು ವೆರಿ ಇಂಟ್ರೆಸ್ಟಿಂಗ್ ಇದೆ, ಕೆಲವೊಂದು ತುಂಬ ಥ್ರಿಲ್ಲಿಂಗ್ ಆಗಿದೆ, ಕೆಲವೊಂದು ತುಂಬ ನಿಮ್ಮನ್ನು ಒಂದು ಬೇರೆ ಒಂದು ಫೇರಿ ಲ್ಯಾಂಡಿಗೆ ಕರ್ಕೊಂಡು ಹೋಗಿರೋಂಥ ಸ್ಟೋರೀಸ್ ಎಲ್ಲ ಕೇಳಿರ್ತೀರ. ಎಕ್ಸಾಂಪಲ್ ಯು ಹಾಫ್ ಬೇಕ್ಡ್ ಸ್ಟೋರಿ, ಒಂದು ಹಾಫ್ ಬೇಕ್ಡ್ ಸ್ಟೋರಿಯನ್ನು ಕೊಡ್ತಾರೆ. ಕೊಟ್ಟು ಈ ಸ್ಟೋರಿನ ಕಂಪ್ಲೀಟ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಯೂಶ್ವಲಿ ದೀಸ್ ಆರ್ ದ ಸ್ಟೋರೀಸ್. ಇವೆಲ್ಲ ಏನಿದೆ, ಇವೆಲ್ಲ ಸ್ಟೋರೀಸು ಏನಿರುತ್ತೆ, ಈ ಸ್ಟೋರಿಗಳನ್ನು ನೀವು ಯು ಹ್ಯಾವ್ ಹರ್ಡ್ ಸಮ್ವೇರ್, ನೀವು ಕೇಳಿರ್ತೀರ, ಅಂಥ ಸ್ಟೋರಿಗಳನ್ನೇ ತೊಗೊಂಡಿರ್ತಾರೆ. ಓಕೆ, ಅಂಥ ಸ್ಟೋರಿಗಳನ್ನು ಹೇಗೆ ಕಂಪ್ಲೀಟ್ ಮಾಡೋದು ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅ ಪಾರ್ಟ್ 1. ಈ ಪಾರ್ಟ್ 1 ನಾವು ಅಂಥದ್ದೇ 5 ಎಕ್ಸಾಂಪಲ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ನೆಕ್ಸ್ಟ್ ಕ್ಲಾಸ್ ಏನಿದೆ, ಸಾಟರ್ಡೇ ಸಂಡೇ ಬರುತ್ತೆ ಅಂದ್ಕೊಂಡಿದ್ದೀನಿ. ಸಾಟರ್ಡೇ ಸಂಡೇ ಏನಿದೆ ಆ ಕ್ಲಾಸಲ್ಲಿ ನೋಡೋಣ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ನಾನು ಹೇಳ್ತೀನಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್. ಇವತ್ತು ಸ್ಟೋರಿ ರೈಟಿಂಗ್ ಬಗ್ಗೆ ಕ್ಲಾಸನ್ನು ಶುರು ಮಾಡೋಣ. ನಮಸ್ತೆ, ಹಾಯ್, ಹಲೋ, ಯಾರೆಲ್ಲ ಏನೆಲ್ಲ ಹೇಳ್ತಾ ಇದ್ದೀರಿ. ಐ ಆಮ್ ವೆರಿ ಈಗರ್ ಟು ಕಂಡಕ್ಟ್ ದಿಸ್ ಕ್ಲಾಸ್. ಈ ಕ್ಲಾಸನ್ನು ಈಗರ್ ಆಗಿ ಕಂಡಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬೇಗ ಜಾಯ್ನ್ ಆಗಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಈಗ ಕ್ಲಾಸ್ ರೂಮ್ ಆ್ಯಪಲ್ಲಿ ಲಿಂಕನ್ನು ಶೇರ್ ಮಾಡಿದ್ವಿ. We have to delete that and join again. Anyway, story writing, as you know, story is a fictional work. ಹೌದಾ? ಸ್ಟೋರಿ ರೈಟಿಂಗ್ ಅಂತಾಗ ಸ್ಟೋರಿ ರೈಟಿಂಗ್ ಇಸ್ ಎ ಫಿಕ್ಷನಲ್ ರೈಟಿಂಗ್ ಮೆಥಡ್ ದಟ್ ಈಸ್ ರಿಟನ್ ಇನ್ ಸಿಂಪ್ಲರ್ ವೇ ಆ್ಯಂಡ್ ಹ್ಯಾಸ್ ಇಟ್ಸ್ ಓನ್ ನ್ಯಾಚುರಲ್ ಫ್ಲೋ. ನಿಮ್ಮನ್ನು ಯಾಕೆ ಒಂದು ಸ್ಟೋರಿಯನ್ನು ಕೊಟ್ಟು, ಹಾಫ್ ಬೇಕ್ಡ್ ಸ್ಟೋರಿ, ಅರ್ಧಂಬರ್ಧ ಸ್ಟೋರಿಯನ್ನು ಕೊಟ್ಟು ನಿಮಗೆ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ದೇ ವಾಂಟ್ ಟು ನೋ ಯುವರ್ ನ್ಯಾಚುರಲ್ ಫ್ಲೋ ಆಫ್ ರೈಟಿಂಗ್. ಹೇಗೆ ಬರೀತೀರಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಓಕೆ, ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಎನಿಥಿಂಗ್. ಈಗ ಲೆಟರ್ ರೈಟಿಂಗ್ ಪ್ರಿಪೇರ್ ಆಗ್ಬೋದು, ಲೆಟರ್ ಟು ದ ಎಡಿಟರ್ ಪ್ರಿಪೇರ್ ಆಗ್ಬೋದು, ಇಮೇಲ್ ರೈಟಿಂಗ್, ನೋಟಿಸ್ ರೈಟಿಂಗ್, ಆ್ಯಂಡ್ ಯು ಕ್ಯಾನ್ ಪ್ರಿಪೇರ್ ಲಾಟ್ ಆಫ್ ಥಿಂಗ್ಸ್. ನಿಮ್ಮನ್ನು ನೀವು ಯು ಕ್ಯಾನ್ ಪ್ರಿಪೇರ್ ಮಾಡ್ಬೋದು. ಬಟ್ ಸ್ಟೋರಿ ರೈಟಿಂಗಿನ ಯು ಕ್ಯಾನಾಟ್ ಪ್ರಿಪೇರ್ ಯುವರ್ ಸೆಲ್ಫ್ಸ್. ಮೆಂಟಲಿ ಪ್ರಿಪ್ರೇಷನ್ ಇರುತ್ತಾದ್ರೂ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರಿಪೇರ್. ಈ ಸಂದರ್ಭದಲ್ಲಿ ಸ್ಟೋರೀಸನ್ನು ಕೊಡ್ತಾರೆ. ಈ ಸ್ಟೋರೀಸ್ ಅಂತ ಕೊಟ್ಟಾಗ ನೀವು ಭಾಳ ಮುಖ್ಯವಾಗಿ ಕ್ಯಾರೆಕ್ಟರ್ ಏನಿದೆ, ಅಲ್ಲಿ ಬರೋಂಥ ಕ್ಯಾರೆಕ್ಟರ್ಗಳನ್ನು ಯು ಹ್ಯಾವ್ ಟು ಸ್ಟಡಿ. ಏನೆಲ್ಲ ಕ್ಯಾರೆಕ್ಟರ್, ವಾಯ್ಸ್ ನಾಟ್ ಕ್ಲಿಯರ್ ಅಂತಂದರೆ, ವಾಯ್ಸ್ ನಾಟ್ ಕ್ಲಿಯರ್ ಅಂತಂದರೆ ಪ್ರಾಬ್ಲಮ್ ಇಲ್ಲ, ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ಸೆಟ್ಟಿಂಗ್, ಸ್ಟೋರಿಗೆ ಎಲ್ಲಿ ಸೆಟ್ ಆಗಿದೆ. ಓಕೆ, ಈಸ್ ಇಟ್ ಇನ್ ಅ ಜಂಗಲ್, ಈಸ್ ಇಟ್ ಇನ್ ಅ ಅರ್ಬನ್, ಆರ್ ಈಸ್ ಇಟ್ ಇನ್ ಅ ರೂರಲ್ ಬ್ಯಾಕ್ಗ್ರೌಂಡ್, ಹೀಗೆ ಇರುತ್ತೆ. ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಪ್ರೊಟಗನಿಸ್ಟ್ ಯಾರು, ಆ್ಯಂಟಗನಿಸ್ಟ್ ಯಾರು ಅಂತ ನೋಡ್ಕೋಬೇಕಾಗತ್ತೆ. ಅವ್ರು ಕೊಟ್ಟಿರೋಂಥ ಅಷ್ಟೇ ಹಿಂಟ್ಸಲ್ಲಿ ಯು ಹ್ಯಾವ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್. ಒಂದು ಟೈಮ್ ನೋಡೋದು, ಹಾಗೆ ಆನ್ಸರ್ ಮಾಡ್ತಾ ಹೋಗಬಾರ್ದು. ಹಾಗೆ ಇದೇ ಕ್ವಶನನ್ನು SLC ಮಕ್ಕಳಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ದೇ ವಿಲ್ ರೈಟ್ ಸ್ಟೋರಿ ರೈಟಿಂಗ್ನ ಅವರು ಅಲ್ಲಿ ನಡುವೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಫಿಲ್ ಮಾಡಿ ಬರೀತಾರೆ. ಬಟ್ ದಟ್ ಈಸ್ ನಾಟ್ ವಾಟ್ ಯು ಹ್ಯಾವ್ ಟು ಡೂ. ನೀವು ಅದನ್ನು ಮಾಡಬೇಕಾಗಿಲ್ಲ. ಯು ಹ್ಯಾವ್ ಟು ಗಿವ್ ಅ ಕಂಪ್ಲೀಟ್ ಪಿಕ್ಚರ್, ಒಂದು ಕಂಪ್ಲೀಟ್ ಆದಂಥ ಸ್ಟೋರಿನ ಕೊಡಬೇಕು. ಅಲ್ಲಿ ಯು ಶುಡ್ ಹ್ಯಾವ್ ದ ಕ್ಯಾರೆಕ್ಟರ್ಸ್, ಯು ಶುಡ್ ಹ್ಯಾವ್ ದ ಸೆಟ್ಟಿಂಗ್. ಸರಿಯಾಗಿ ಕಾಣ್ತಾ ಇಲ್ಲ ಅಂದರೆ ಮಾಡಿ ಸೆಟ್ಟಿಂಗನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಿ 720p ಅಂತ ಬರುತ್ತೆ. ನೀವು ಅದು ಇದು ಹಾರಿಜಾಂಟಲ್ ಹೀಗೆ ಇಟ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ಹೀಗೆ ವರ್ಟಿಕಲ್ ಇಟ್ಕೋಬೇಡಿ, ಹೀಗೆ ಇಟ್ಕೊಳ್ಳಿ, ಗೊತ್ತಾಗುತ್ತೆ. ಕ್ಯಾರೆಕ್ಟರ್, ಸೆಟ್ಟಿಂಗ್ ಮತ್ತು ಪ್ಲಾಟ್ ಇಸ್ ದ ಸೆಂಟ್ರಲ್ ಸ್ಟೋರಿ ಆಫ್ ದ ಸ್ಟೋರಿಯ ಸೆಂಟ್ರಲ್ ಏನಿದೆ ಅದನ್ನು ಪ್ಲಾಟ್ ಅಂತ ಕರಿತೀವಿ. ಕಥಾಹಾರ ಅಂತ ಕರೀತಾರೆ. ಕಾನ್ಫ್ಲಿಕ್ಟ್, ಅಲ್ಲೊಂದು ಸಂಘರ್ಷ ಇರುತ್ತೆ, ಕಥೆಯಲ್ಲಿ ಒಂದು ಸಂಘರ್ಷ ಇರುತ್ತೆ, ಒಂದು ಥೀಮ್ ಇರುತ್ತೆ. ಇವನ್ನೆಲ್ಲನೂ ಕೂಡ ಗಮನಿಸ್ಕೊಂಡು ಅವ್ರು ಕೊಟ್ಟಿರೋಂಥದ್ರಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ದು ಇವುಗಳ ಮೇಲೆ ಫೋಕಸ್ ಮಾಡ್ತಾ ನೀವು ಸ್ಟೋರಿನ ಬರೀಬೇಕು.
ದೇರ್ ಶುಡ್ ಬಿ ಆರ್ಡರ್ ಇರಬೇಕು. ನೀವು ವೆನ್ ಯು ರೈಟ್ ಅ ಸ್ಟೋರಿ ದೇರ್ ಶುಡ್ ಬಿ ಒಂದು ಆರ್ಡರ್ ಇರಬೇಕು, ಸೀಕ್ವೆನ್ಷಿಯಲ್ ಆರ್ಡರ್ ಇರಬೇಕು. ಒಂದು ಘಟನೆ ನಂತರ ಮತ್ತೊಂದು ಘಟನೆ, ಬಿಗಿನಿಂಗ್, ಹಾಗೆ ಅದರ ಸ್ಟೋರಿ ಬಿಲ್ಡಪ್ ಆಗಬೇಕು, ಕೊನೆಗೆ ಕ್ಲೈಮ್ಯಾಕ್ಸ್ ಬಂತು ಬರಬೇಕು. ಓಕೆ, ಹೀಗೆ ಸ್ಟೋರೀಸ್ ಎಲ್ಲ ಇರಬೇಕು, ರೈಟಾ? ಹಾಗೆ ಯಾವ ಆಧಾರದ ಮೇಲೆ ಸ್ಟೋರಿ ಬರಿತಾ ಇದ್ದೀರಾ, ಥೀಮ್ ಇರಬೇಕು. ಹಾಗೆ ಕನ್ಸೈಸ್ ಆಗಿ ಶಾರ್ಟ್ ಆಗಿ ಸ್ಟೋರಿನ ಬರಿಬೇಕಾಗತ್ತೆ, ಯಾಕಂದರೆ ಅಲ್ಲಿ ನಿಮಗೆ ಲಿಮಿಟೆಡ್ ಟೈಮ್ ಇರುತ್ತೆ. ಹಾಗೆ ಕೀ ಎಲಿಮೆಂಟ್ಸ್ ಏನೆಲ್ಲ ಇರುತ್ತೆ, ಬಿಗಿನಿಂಗ್ ಮತ್ತು ಮೇಜರ್ ಇವೆಂಟ್, ಹಾಗೆ ಕನ್ಕ್ಲೂಷನ್ ಕೂಡ ಅಲ್ಲಿ ಸ್ಟೋರೀಸಲ್ಲಿ ಇರೋ ಹಾಗೆ ಮಾಡಬೇಕು. ನೀವು ಯಾವಾಗಲೂ ಸೆಕೆಂಡ್ ಪರ್ಸನಲ್ಲಿ ಅದು ಥರ್ಡ್ ಪರ್ಸನ್ ನೆರೇಷನನ್ನು ಬಳಸಿ ಸ್ಟೋರಿ ಮಾಡೋದಕ್ಕೆ. ಓಕೆ, ಹಾಗೆ ಸೆಟ್ಟಿಂಗ್ದು ಏನಿದೆ ಸ್ಟೋರಿ ಅದ್ರ ಬಗ್ಗೆ ಗೊತ್ತಿರಬೇಕು. ಟೈಮ್, ಲೊಕೇಶನ್, ಯಾವಲ್ಲಿ ಆ ಕತೆ ಕೊಟ್ಟಿರ್ತಾರೆ ಅದ್ರದ್ದೆಲ್ಲ ತಿಳ್ಕೊಂಡು ಬರೀರಿ. ಸುಮ್ಮನೆ ನಾನೊಂದು ಬರೆದ್ಬಿಟ್ಟೆ ಅಂತಂದರೆ ಯು ವೋಂಟ್ ಗೆಟ್ ದ ಮಾರ್ಕ್ಸ್. ಕ್ಲೂಸ್ ಕೊಟ್ಟಿರ್ತಾರೆ, ಕ್ಲೂಸ್ ಇಟ್ಕೊಂಡೇ ಸ್ಟೋರಿ ಬರೆಯೋದಕ್ಕೆ ಹೇಳ್ತಾರೆ. ದೇ ವಿಲ್ ಟೆಲ್ ಯು ಟು ರೈಟ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್. ಮೀನಿಂಗ್ಫುಲ್ ಡೈಲಾಗ್ಸ್ಗಳನ್ನ ಬಳಸಿ. ಹಾಗೆ ಡೈಲಾಗ್ ಶುಡ್ ಹ್ಯಾವ್ ಎಕ್ಸ್ಪ್ರೆಷನ್ಸ್ ಕೂಡ ಇರಬೇಕು ಡೈಲಾಗಲ್ಲಿ. ಕ್ಯಾರೆಕ್ಟರೈಸೇಷನ್ಸ್ ಇರಬೇಕು, 2-3 ಕ್ಯಾರೆಕ್ಟರ್ ಸುತ್ತ ನಿಮ್ಮ ಸ್ಟೋರಿ ಸುತ್ತೋ ಹಾಗಿರಬೇಕು. ನೀವು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಅಂತಲ್ಲ, ಯು ಹ್ಯಾವ್ ಟು ಡೂ ದಟ್. ಏನಾಯ್ತದೆ ಸ್ಟೋರಿಯಲ್ಲಿ, ಸ್ಟೋರಿ ಲೈನ್ ಏನಿದೆ, ಆ್ಯಕ್ಷನ್ ಏನಿದೆ, ಫ್ಲ್ಯಾಶ್ ಬ್ಯಾಕ್ ಏನಾರು ಇದ್ದರೆ ಅದನ್ನು ಕನೆಕ್ಟ್ ಮಾಡಿ. ಕ್ಲೈಮ್ಯಾಕ್ಸ್ ಇದ್ದರೆ ಹಾಗೆ ಕ್ಲೈಮ್ಯಾಕ್ಸನ್ನು ತನ್ನಿ, ಕಾನ್ಫ್ಲಿಕ್ಟ್ ತನ್ನಿ, ಮತ್ತು ಸ್ಟೋರಿ ಸುತ್ತ ಬರೀಲಿ. ಸರ್ ಇದೆಲ್ಲ ಬೇಕಾ ನಮಗೆ? ಬೇಕಪ್ಪ, ಬೇಕು. ಕಥೆನ ಬರಿತಾ ಇದ್ದೀರಿ ಅಂತಂದರೆ ಯು ಶುಡ್ ನೋ ಆಲ್ ದಿ ಸ್ಟೋರೀಸ್. ಯಾಕಂತಂದರೆ ನೀವು ಭಾಳಷ್ಟು ಟೈಮಿಗೆ ಅನ್ಕೋಬಾರ್ದು ಪರ್ಸನಲ್ ಪ್ರೊನೌನ್ ಯೂಸ್ ಮಾಡ್ಬೋದಾ. ಪರ್ಸನಲ್ ಪ್ರೊನೌನ್ಸನ್ನು ಯೂಸ್ ಮಾಡಬೇಕು ಅಂದರೆ ನೀವು ಯೂಶಲಿ ಸೆಕೆಂಡ್ ಪರ್ಸನ್ ನೆರೇಷನ್ ಅಥವಾ ಥರ್ಡ್ ಪರ್ಸನ್ ನೆರೇಷನಲ್ಲಿ ಬಳಸಬೇಕು. ಹಿ, ಶಿ, ಈ ರೀತಿ ಹಿ ಸೈಡ್ ಲೈಕ್ ದಟ್, ಶಿ ಸೈಡ್, ಅವ್ರು ಹೇಳಿದ ವಾಕ್ಯಗಳಿದ್ದರೆ ಕೋಟ್ ಮಾಡಿ ಬರಿಬೇಕು. ಯು ಹ್ಯಾವ್ ಟು ರೈಟ್ ಇನ್ ಅ ಕೋಟ್. ಡೈಲಾಗ್ ರೂಪದಲ್ಲೂ ಕೂಡ ಬರಿಬೋದು, ದಟ್ಸ್ ನಾಟ್ ಎ ಪ್ರಾಬ್ಲಮೆಟಿಕ್. ಹೌದಾ? ಇವೆಲ್ಲ ಕೆಲವೊಂದು ಕ್ಲೂಸ್ ಹೇಳ್ತಾ ಹೋಗ್ತೀನಿ. ಈಗ ನೇರವಾಗಿ ಪಾಯಿಂಟಿಗೆ ಬಂದುಬಿಡ್ತೀನಿ. ಇಲ್ಲಿ ಒಂದು ಇದೆ ನೋಡಿ, ರೈಟ್ ಅ ಶಾರ್ಟ್ ಸ್ಟೋರಿ ಇನ್ 200 to 250 ವರ್ಡ್ಸ್ ಅಂತ ಇದೆ, ವಿತ್ ದ ಹೆಲ್ಪ್ ಆಫ್ ದ ಕ್ಯೂಸ್ ಗಿವನ್ ಬಿಲೋ ಅಂತ ಇದೆ. ಆ್ಯಂಡ್ ಗಿವ್ ಅ ಸೂಟೇಬಲ್ ಟೈಟಲ್ ಅಂತ ಇದೆ. ನಿಮಗೆ ಸೂಟೇಬಲ್ ಟೈಟಲ್ ಕೂಡ ಕೇಳ್ತಾ ಇದ್ದಾರೆ, ಸೂಟೇಬಲ್ ಟೈಟಲ್ ಕೂಡ ಕೊಡಿ ಅಂತ. ಗೋಯಿಂಗ್ ಮುಂಬೈ ಬೈ ಟ್ರೈನ್, ಹೌದಾ? ಗೋಯಿಂಗ್ ಟು ಮುಂಬೈ ಬೈ ಟ್ರೈನ್ ಟು ಅಟೆಂಡ್ ದ ಮ್ಯಾರೇಜ್ ಆಫ್ ಅ ಫ್ರೆಂಡ್ ಇನ್ ಅ ಟ್ರಾಫಿಕ್ ಜಾಮ್, ರೀಚ್ ದ. ಆಮೇಲೆ ಮತ್ತೇನಿದೆ, ಬೋರ್ಡೆಡ್ ಆ ರಾಂಗ್ ಟ್ರೈನ್, ರಿಯಲೈಸ್ಡ್ ಆಫ್ಟರ್ 2 hours ನೌ ಅಂತ ಇಲ್ಲಿ ಸ್ಟೋರಿ ಅರ್ಧಂಬರ್ಧ ಇದೆ. ಯು ಆರ್ ಗೋಯಿಂಗ್ ಟು ಮುಂಬೈ, ರೈಟಾ? ವೈ ಯು ಆರ್ ಗೋಯಿಂಗ್, ಸೆಟ್ಟಿಂಗ್ ಗೊತ್ತಾಯ್ತಾ? ಫಸ್ಟ್ ತಿಳ್ಕೊಡ್ರಿ, ಯು ಆರ್ ಗೋಯಿಂಗ್ ಟು ಮುಂಬೈ ಟು ಅಟೆಂಡ್ ದ. ಸರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಮಂಜುನಾಥ್ ಸರ್, ನಾನು ಆಗಲೇ ಹೇಳಿದೆ ನಿಮಗೆ. ಸರಿಯಾಗಿ ಕಾಣಲಿಲ್ಲ ಅಂತಂದರೆ ಏನು ಮಾಡ್ಕೊಳ್ಳಿ, ಸೆಟ್ಟಿಂಗ್ನ ಮಾಡ್ಕೊಳ್ಳಿ, ಸೆಟ್ಟಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಈ ಸ್ಟ್ರೀಮ್ ಏನಿದೆ ಸೆಟ್ಟಿಂಗ್ನ ನೀವು ಭಾಳ ಜನ ಸೆಟ್ಟಿಂಗಲ್ಲಿ ಹೋಗಿ ಏನು ಮಾಡ್ಕೊಳ್ಳಿ, ಸೆಟ್ಟಿಂಗಲ್ಲಿ ಹೋದಾಗ ನಿಮಗೆ ಅಡ್ವಾನ್ಸ್ಡ್ ಅಂತ ಬರುತ್ತೆ. ಇದನ್ನೆಲ್ಲ ನಾನು ತೋರಿಸ್ಕೊಡ್ಬೇಕು. 720pಗೆ ಆ್ಯಕ್ಚುಲಿ HD ಕ್ವಾಲಿಟಿದು ಮಾಡ್ತಾಯಿದೆ. ನಿಮ್ಮ ಮೊಬೈಲ್ ಸೆಟ್ಗಳು ಪ್ರಾಬ್ಲಮ್ ಇದೆ, ಮತ್ತು ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೆಟ್ಟಿಂಗೆಲ್ಲ ಮಾಡ್ಕೊಳ್ಳಿ, ಸೆಟ್ಟಿಂಗಲ್ಲೇ ಮಾಡಿಕೊಂಡ್ರೆ ಸರಿ ಆಗುತ್ತಪ್ಪ. ಲೈವ್ ಕ್ಲಾಸ್ ಅಟೆಂಡ್ ಮಾಡುವಾಗ ಒಂದು ರೀತಿ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಅಟೆಂಡ್ ಮಾಡುವಾಗ ಒಂದು ರೀತಿ ಇರುತ್ತೆ. ಓಕೆ, ಎನಿವೆ ಬಿಡಿ. ಇಲ್ಲಿ ಏನಿದೆ, ಯು ಆರ್ ಗೋಯಿಂಗ್ ಟು ಮುಂಬೈ ಟು ಅಟೆಂಡ್ ದ ಮ್ಯಾರೇಜ್ ಆಫ್ ಯುವರ್ ಫ್ರೆಂಡ್, ಯು ಆರ್ ಗಾಟ್ ಸ್ಟಕ್ ಇನ್ ಅ ಟ್ರಾಫಿಕ್ ಜಾಮ್, ಯು ಆರ್ ಇನ್ ಅ ಟೆನ್ಷನ್, ರೈಟಾ? ಯು ರೀಚ್ ದ ರೈಲ್ವೆ ಸ್ಟೇಷನ್ ಲೇಟ್. ಯೂಶಲಿ ವೆನ್ ಯು ರೀಚ್ ದ ರೈಲ್ವೆ ಸ್ಟೇಷನ್ ಲೇಟ್ ಏನಾಗುತ್ತೆ, ಯು ಯೂಶಲಿ ಪಿಕ್ ಅ ರಾಂಗ್ ಟ್ರೈನ್. ಓಕೆ, ನಿಮ್ಮ ಸಿನಾರಿಯೋ ಗೊತ್ತಾಯಿತು. ಆಫ್ಟರ್ ಟ್ರಾವೆಲಿಂಗ್ 2 hours ಇನ್ ದ ಟ್ರೈನ್ ಯು ರಿಯಲೈಸ್ಡ್ ದಟ್ ಓ ಯು ಬೋರ್ಡೆಡ್ ಅ ರಾಂಗ್ ಟ್ರೈನ್ ಅಂತ ಗೊತ್ತಾಯಿತು. ಹಾಗಾದರೆ ಈಗ ಏನು ಮಾಡ್ತೀರಾ, ಹೌ ಡು ಯು ರೀಚ್? ಇಲ್ಲಿ ಕ್ಯಾರೆಕ್ಟರ್ಸ್ ಏನಿದೆ, ನಿಮ್ಮ ಸ್ಟೋರಿ ನೀವು ಬರಿಬೇಕು. ಇದು ಫಸ್ಟ್ ಪರ್ಸನ್ ನೆರೇಷನಲ್ಲಿ ಬರಿಬೇಕು. ಓಕೆ, ಫಸ್ಟ್ ಪರ್ಸನ್ ನೆರೇಷನಲ್ಲಿ ಬರೆಯುವಾಗ ನೀವು ಇನ್ನೊಂದು ಮಾಡಬೇಕು. ಫಸ್ಟ್ ಪರ್ಸನ್ ನೆರೇಷನ್ ಬರೆಯುವಾಗ ನಿಮ್ಮ ಸ್ಟೋರಿ ಆಗಿತ್ತು ಅನ್ನೋ ಹಾಗೆ ಬರೀಬೇಕು. ಯು ಹ್ಯಾವ್ ಟು ರೈಟ್ ಇನ್ ದಟ್ ವೇ. ಅದೇ ರೀತಿಯಲ್ಲಿ ಬರಿಬೇಕು. ನೆಕ್ಸ್ಟ್, ಇಲ್ಲಿ ಇಷ್ಟು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಈಗ ಮುಂದೋಗೋಣ. ನೋಡಿ, ಸೀರೀಸ್, ಇದಕ್ಕೆ ಟೈಟಲ್ ನಾವೇನು ಕೊಟ್ಟಿದ್ವಿ, ಸೀರೀಸ್ ಆಫ್ ಅನ್ಫಾರ್ಚುನೇಟ್ ಈವೆಂಟ್ಸ್ ಅಂತ ಒಂದು ಟೈಟಲ್ ಕೊಡಬೇಕು. ಅವ್ರು ಹೇಳಿದ್ದಾರೆ, ದೇ ಆಸ್ಕ್ಡ್ ಯು ಟು ಗಿವ್ ಅ ಸೂಟೇಬಲ್ ಟೈಟಲ್ ಅಂತ. ಆ ಸೀರೀಸ್ ಆಫ್ ಅನ್ಫಾರ್ಚುನೇಟ್ ಈವೆಂಟ್ಸ್ ಅಂತ ಟೈಟಲ್ ಕೊಟ್ಟು. ಇಲ್ಲಿ ಕ್ಯಾರೆಕ್ಟರ್ಸ್ ಏನಿದೆ, ಯುವರ್ ಸೆಲ್ಫ್ ಆ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಬಂತು ಅಂದರೆ 1-2 ಕ್ಯಾರೆಕ್ಟರ್ ಸೇರಿಸ್ಕೋಬೋದು. ಟ್ರಾಫಿಕ್ ಜಾಮ್ ಹೇಗಾಯಿತು ಅದಕ್ಕೊಂದು ಒಂದನ್ನು,
ಅಥವಾ ನಿಮ್ಮ ಬೋರ್ಡಿಂಗಲ್ಲಿ ನಿಮ್ಮ ಪ್ಯಾಸೆಂಜರ್ ನಿಮ್ಮ ಜೊತೆ ಮಾತಾಡ್ತಾ ನೀವು ರಾಂಗ್ ಟ್ರೈನನ್ನು ಏರಿದ್ದೀರಿ ಅಂತ ಅವ್ನು ನಿಮಗೆ ಇನ್ಫಾರ್ಮ್ ಮಾಡಿದ ಹಾಗೆ. ಎಲ್ಲದಕ್ಕೂ ಒಂದು ಸಿನಾರಿಯೋ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಯಿತು ಪ್ಲಾಟ್ ಏನು ಬರಿಬೇಕು ಅಂತ, ಕ್ಯಾರೆಕ್ಟರ್ಸ್ ಏನಿದೆ ಅಂತ, ಸೆಟ್ಟಿಂಗ್ ಏನಿದೆ ಅಂತ ಗೊತ್ತಾಯಿತು. ಆಮೇಲೆ ನಿಮ್ಮ ಸ್ಟೋರಿದು ಏನಿದೆ ಐಡಿಯಾ ಅನ್ನೋದನ್ನು ಕೂಡ ಗೊತ್ತಾಯಿತು. ಈಗ ಸ್ಟೋರಿ ಬರೆಯೋದಕ್ಕೆ ಶುರು ಮಾಡೋಣ. ನಾನು ಬರೆದ ಹಾಗೆ ಬರೆಯೋ ಪ್ರಯತ್ನ ಯಾರೂ ಮಾಡಬೇಡಿ ದಯವಿಟ್ಟು. ಐ ಬೆಗ್ ಯು, ಡೋಂಟ್ ಡೂ ದ್ಯಾಟ್. ಬರೆದ ಹಾಗೆ ಬರೆಯೋ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಯು ಫೇಲ್. ಅಂದರೆ ಯು ಕುಡೋಂಟ್ ಡೂ ದ್ಯಾಟ್. ಯಾಕೆ ಅಂತ ಹೇಳ್ತೀನಿ. ಬರೆದ ಹಾಗೆ ಬರೆಯೋ ಪ್ರಯತ್ನ ಮಾಡಬಾರ್ದು. ಇಟ್ಸ್ ಶುಡ್ ಬಿ ಯುವರ್ ಓನ್ ಎಕ್ಸ್ಪ್ರೆಷನ್ಸ್. ನಿಮಗೊಂದು ಐಡಿಯಾ ಅಷ್ಟೇ. ವಾಟ್ ಎವರ್ ಯು ಲಿಸನ್ ಹಿಯರ್, ಯು ವಿಲ್ ಗೆಟ್ ದ ಐಡಿಯಾ. ಒಂದು ಐಡಿಯಾ ಸಿಗುತ್ತೆ. ಯುಟಿಲೈಸಿಂಗ್ ದಟ್ ಐಡಿಯಾ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಓನ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್. ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ಸನ್ನು ನೀವೇ ವರ್ಕ್ ಮಾಡಿ ಅವುಗಳನ್ನು ಹೇಗೆ ಬರಿಬೇಕು, ಹೌ ಹ್ಯಾವ್ ಟು ಮನೂವರ್ ದ ಥಿಂಗ್ಸ್ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ, ನಾವು ಕೊಟ್ಟಿದ್ದೀವಿ ನೋಟ್ಸನ್ನು ಅಂದ್ಕೊಂಡು ಒಂದು 200 ವೀಡಿಯೋಸನ್ನು ಕೊಟ್ಟಿದ್ದೀವಿ, ಅದರ ನೋಟ್ಸ್ ಎಲ್ಲ ಕೊಟ್ಟಿದ್ದೀವಿ ನಮ್ಮ ಪೇಡ್ ಗ್ರೂಪಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ GK ಪೇಪರ್ಗೆ ಸಂಬಂಧಪಟ್ಟಂಗೆ ಒಂದು ಆಲ್ಮೋಸ್ಟ್ 300 ವೀಡಿಯೋಸು ನೋಟ್ಸ್ ಇದೆ. ಇದನ್ನು ಓದುವಾಗ ನಾನು ಏನೆಲ್ಲ ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತೀನಿ, ನಾನು ಕೊಟ್ಟಿದ್ದನ್ನು ಕಾಪಿ ಕ್ಯಾಟ್ ಮಾಡಬೇಡಿ. ಡೋಂಟ್ ಕಾಪಿ ಡೌನ್. ನಾನು ಕೊಟ್ಟಿದ್ದನ್ನು ಸ್ಟೋರಿ ಲೈನ್ ಇಟ್ಕೊಂಡು ನಿಮ್ಮದೇ ಆದಂಥ ಸ್ಟೋರಿ ಬರೆಯೋಕ್ಕೆ ಪ್ರಯತ್ನ ಮಾಡಿ. ನೆವರ್ ಕಾಪಿ ಆ್ಯಂಡ್ ರೀರೈಟ್ ಇಟ್. ಬರೆಯೋ ಪ್ರಯತ್ನ ಮಾಡಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾಕಂತಂದರೆ ಎಕ್ಸಾಮಲ್ಲಿ ನಿಮ್ಮದೇ ಆದಂಥ ಕೆಪಾಸಿಟಿಯನ್ನು ನೀವು ರಿಫ್ಲೆಕ್ಟ್ ಮಾಡೋದಿರುತ್ತೆ. ನಾವು ಕೊಟ್ಟಿದ್ದೇ ಬರೋಲ್ಲ ಕ್ವಶನ್ಸು. ಹಿಂಗೆ ಯಾರೂ ಹೇಳಲ್ಲ, ನಾವು ಕೊಟ್ಟಿದ್ದೇ ಬರುತ್ತೆ ಓದಿ ಅಂತಾರೆ. ಹಾಗಲ್ಲ, ಲ್ಯಾಂಗ್ವೇಜ್ ಇದೆ. ದಿಸ್ ಈಸ್ ಲ್ಯಾಂಗ್ವೇಜ್, ದಿಸ್ ಈಸ್ ನಾಟ್ ಕೋರ್ ಸಬ್ಜೆಕ್ಟ್. ಓಕೆ, ನೋಡಿ. ಐ ಸ್ಯಾಟ್ ಡೌನ್ ವಿತ್, ಇದು ಮಾಡೆಲ್, ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಮಾಡೆಲ್. ಸರ್, ಹೆಲೋ ಸರ್, ಮೈ ಹಂಬಲ್ ರಿಕ್ವೆಸ್ಟ್ ಯು ಟು ಟೇಕ್ ವೀಕ್ಲಿ ಒನ್ಸ್ ಟೇಕ್ ಅ ಟೆಸ್ಟ್. ನೋಡೋಣ, ನೀವು ತಯಾರಾಗಿ ಪ್ರಿಪೇರ್ ಯುವರ್ ಸೆಲ್ಫ್. ನಾವು ಪ್ರಿಪೇರ್ ಆಗಿ, ನಮಗಿನ್ನೂ ಕಂಟೆಂಟ್ ಹೇಳೋದಿದೆ. ಐ ಹ್ಯಾವ್ ಟು ಟೆಲ್ ಯು ಕಂಟೆಂಟ್. ಆಮೇಲೆ ಎಕ್ಸಾಮ್ ಈಸ್ ವೆರಿ ಫಾರ್ ಅವೇ ಇದೆ. ಲೆಟ್ಸ್ ಟೇಕ್, ವೀಕ್ಲಿ ಆಗಲ್ಲ ಬಟ್ ಫೋರ್ಟ್ನೈಟಿಗೆ ಒಂದು ಟೆಸ್ಟನ್ನು ತೊಗೊಳ್ತೀನಿ. ಐ ವಿಲ್ ಡೂ ದಟ್. ಐ ಸ್ಯಾಟ್ ಡೌನ್ ವಿತ್ ಎ ರಿಲೀಫ್ ಆಸ್ ಐ ಟಿಕ್ಡ್ ಆಫ್ ದ ಲಾಸ್ಟ್ ಟಾಸ್ಕ್ ಇನ್ ದ ಚೆಕ್ ಲಿಸ್ಟ್. ಇಲ್ಲಿ ನೋಡಿ, ಐ ಸ್ಯಾಟ್ ಡೌನ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದಾನೆ. ಫಸ್ಟ್ ಪರ್ಸನ್ ನೆರೇಷನ್ ಇದೆ, ಯಾಕಂದ್ರೆ ಸಿಚುವೇಶನ್ ಡಿಮ್ಯಾಂಡ್ಸ್ ಫಸ್ಟ್ ಪರ್ಸನ್ ನೆರೇಷನ್ ಹೇಳ್ತಾ ಇದೆ. ಐ ಸ್ಯಾಟ್ ಡೌನ್ ವಿತ್ ದ ರಿಲೀಫ್ ಆಸ್ ಐ ಟಿಕ್ಡ್ ಆಫ್ ದ ಲಾಸ್ಟ್ ಟಾಸ್ಕ್ ಇನ್ ದ ಚೆಕ್ ಲಿಸ್ಟ್. ಐ ವಾಂಟೆಡ್ ಎವ್ರಿಥಿಂಗ್ ಟು ಬಿ ಪರ್ಫೆಕ್ಟ್. ಇಟ್ ವಾಸ್ ಮೈ ಬೆಸ್ಟ್ ಫ್ರೆಂಡ್ಸ್ ಮ್ಯಾರೇಜ್ ಇನ್ ಮುಂಬೈ. ದ ಅಲಾರಾಮ್ ರ್ಯಾಂಗ್ ನೆಕ್ಸ್ಟ್ ಮಾರ್ನಿಂಗ್. ಲಾಸ್ಟ್ ನೈಟ್ ಏನು ಮಾಡಿದೆ ಈ ವ್ಯಕ್ತಿ, ಎಲ್ಲ ಒಂದು ಚೆಕ್ ಲಿಸ್ಟ್ ಮಾಡಿದ್ದ ಆ್ಯಂಡ್ ಹಿ ಟಿಕ್ಡ್ ಎವ್ರಿಥಿಂಗ್. ಅಂದರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಫೈಟ್ ಇತ್ತು. ಅಲಾರಾಮ್ ರ್ಯಾಂಗ್ ನೆಕ್ಸ್ಟ್ ಮಾರ್ನಿಂಗ್. ಐ ವೋಕ್ ಅಪ್ ಇನ್ ಎಕ್ಸೈಟ್ಮೆಂಟ್ ಆ್ಯಂಡ್ ಬುಕ್ಡ್ ಅ ಕ್ಯಾಬ್ ಟು ದ ರೈಲ್ವೆ ಸ್ಟೇಷನ್. ನೋಡಿ, ಇಲ್ಲಿ ಸೆಂಟೆನ್ಸು ಸಿಂಪಲ್ ಮತ್ತು ಕಾಂಪ್ಲೆಕ್ಸ್ ಎರಡೂ ಕೂಡ ಮಿಕ್ಸ್ಚರ್ ಇರುತ್ತೆ. ಐ ವೋಕ್ ಅಪ್ ಇನ್ ದ ಎಕ್ಸೈಟ್ಮೆಂಟ್ ಆ್ಯಂಡ್ ಬುಕ್ಡ್ ಅ ಕ್ಯಾಬ್ ಟು ದ ರೈಲ್ವೆ ಸ್ಟೇಷನ್. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಪರ್ಫೆಕ್ಟ್ಲಿ ಅಂಟಿಲ್ ಐ ಗಾಟ್ ಸ್ಟಕ್ ಇನ್ ಟ್ರಾಫಿಕ್ ಜಾಮ್. ಅವ್ರು ಕೊಟ್ಟಿರುವಂಥ ಟ್ರಾಫಿಕ್ ಜಾಮ್, ಸ್ಟಕ್ ಇನ್ ಟ್ರಾಫಿಕ್ ಜಾಮ್ ಇಲ್ಲಿ ಬಳಸಿದ್ದಾರೆ ಫ್ರೇಜ್. ಓಕೆ, ಹಾಗೆಯೇ ಮೈ ಫ್ರೆಂಡ್ ಮ್ಯಾರೇಜ್, ಗೋಯಿಂಗ್ ಫಾರ್ ಮೈ ಫ್ರೆಂಡ್ ಮ್ಯಾರೇಜ್ ಇನ್ ಮುಂಬೈ, ಅದು ಕೂಡ ಬಳಸಿದ್ದಾರೆ. ಇಲ್ಲಿ ನಡುವೇನಿದೆ, ದಿಸ್ ಈಸ್ ದ ಸ್ಟೋರಿ ಯು ಹ್ಯಾವ್ ಟು ಮೇಕಪ್. ನೀವು ಮಾಡಬೇಕಾಗಿರುವಂಥ ಸ್ಟೋರಿ ಇದು ಹೀಗೆ ಇರಬೇಕಂತೇನಿಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಸ್ಟ್ರೇಟ್ ಅವೇ. ಐ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಲೇಟ್ ಬಟ್ ಆನ್ ದ ಸೈಟ್ ಆಫ್ ದ ಟ್ರೈನ್ ಸ್ಟಿಲ್ ವೇಟಿಂಗ್ ಆನ್ ದ ಪ್ಲಾಟ್ಫಾರ್ಮ್. ಈ ರೀಚ್ಡ್ ದ ಸ್ಟೇಷನ್ ಲೇಟಾಗಿ ಸ್ಟೇಷನ್ ರೀಚ್ ಆದಮೇಲೆ ಏನಾಗುತ್ತೆ, ಆಬ್ವಿಯಸ್ಲಿ ಟ್ರೈನ್ ಹೊರಟೋಗಿರುತ್ತೆ. ಎನಿವೆ, ಎವ್ರಿಥಿಂಗ್ ವಾಸ್ ಗೋಯಿಂಗ್ ಪರ್ಫೆಕ್ಟ್ಲಿ. ಐ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಲೇಟ್ ಬಟ್ ಆನ್ ದ ಸೈಟ್ ಆಫ್ ದ ಟ್ರೈನ್ ಸ್ಟಿಲ್ ವೇಟಿಂಗ್ ಆನ್ ದ ಪ್ಲಾಟ್ಫಾರ್ಮ್. ಐ ಹರಿಡ್ ಸಮ್ಹೌ ಮ್ಯಾನೇಜ್ ಟು ಗೆಟ್ ಇನ್ ಟು ದ ಟ್ರೈನ್. ಐ ಬ್ರೀದ್ಡ್ ಅ ಸೈ ರಿಲೀಫ್ and got comfortable. It was only when the ticket collector came, when the ticket collector came, ಎಲ್ಲ ಪಾಸ್ಟ್ ಟೆನ್ಸಲ್ಲಿ ಬರಬೇಕು. ಯಾಕೆ ಅಂತಂದರೆ ದಿಸ್ ಸ್ಟೋರಿ ಈಸ್ ಬಿಲ್ಟ್ ಇನ್ ದ ಪಾಸ್ಟಲ್ಲಿ ಆಗಿರೋ ಘಟನೆ ನೆರೇಟ್ ಮಾಡ್ತಾ ಇದ್ದಾರೆ. ಯು ಆರ್ ನಾಟ್ ವರ್ಕಿಂಗ್ ಆನ್ ಪ್ರೆಸೆಂಟಲ್ಲಿ ಯು ಆರ್ ಫೀಲಿಂಗ್ ಆ್ಯಂಡ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ದ ಥಿಂಗ್ಸ್ ವಿಚ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಸೊ ಪಾಸ್ಟ್ ಟೆನ್ಸಲ್ಲಿ ಬಳಸಿ. ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಿಶ್ರಣವನ್ನು ಬಳಸಿ. ಡಿಮ್ಯಾಂಡ್ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಟಾಪಿಕ್ ಏನು ಅಂತ. ಇಟ್ ವಾಸ್ ಓನ್ಲಿ ವೆನ್ ದ ಟಿಕೆಟ್ ಕಲೆಕ್ಟರ್ ಕೇಮ್. ನೋಡಿ, ಅಲ್ಲಿ ಐ ರಿಯಲೈಸ್ಡ್ ದಟ್ ಐ ಹ್ಯಾಡ್ ಬೀನ್ ಆನ್ ದ ರಾಂಗ್ ಟ್ರೈನ್. ಯಾಕಂದರೆ ಯೂಶಲಿ ಟಿಕೆಟ್ ಕಲೆಕ್ಟರ್ ಆಸ್ಕ್ಸ್ ಯು ಟು ಶೋ ದ ಟಿಕೆಟ್. ವೆನ್ ಯು ಶೋ ದ ಟಿಕೆಟ್, he will tell you why are you here.
ಯು ಹ್ಯಾವ್ ಟು ಬಿ ಆನ್ ದ ಅದರ್ ಟ್ರೈನ್ ಅಂತ ಹೇಳ್ತಾನೆ. ಐ ರಿಯಲೈಸ್ಡ್ ದಟ್ ಐ ಹ್ಯಾಡ್ ಬೀನ್ ಆನ್ ದ ರಾಂಗ್ ಟ್ರೈನ್ ಫಾರ್ 2 hours. ಐ ಪ್ಯಾನಿಕ್ಡ್, ಡಿಬೋರ್ಡೆಡ್ ದ ಟ್ರೈನ್ ಅಟ್ ದ ನೆಕ್ಸ್ಟ್ ಸ್ಟೇಷನ್. ನಾನು ನೋಡಿ, ಆನ್ ಬೋರ್ಡ್ ಅಂತಂದ್ರೆ ಹತ್ತೋದು, ಡಿಬೋರ್ಡ್ ಅಂತಂದ್ರೆ ಇಳಿಯೋದು. ಐ ಪ್ಯಾನಿಕ್ಡ್ ಆ್ಯಂಡ್ ಡಿಬೋರ್ಡೆಡ್ ದ ಟ್ರೈನ್ ಅಟ್ ದ ನೆಕ್ಸ್ಟ್ ಸ್ಟೇಷನ್. ಐ ಟ್ರೈಡ್ booking a ticket for the next train to Mumbai, but there was no availability. ಯಾವುದೇ ಅವೈಲೇಬಿಲಿಟಿ ಇರಲಿಲ್ಲ. And coming back from the ticket counter, I realized my luggage was missing. Even after hours of finding and reporting it, there was no trace. Nodi, this person has boarded wrong train and he lost his bag, and he went on searching the bag. He has to reach Mumbai in order to meet his friend and wish him on his day. What to do? I got tired and lost hope. Tried booking a cab with the menial amount I was left with in my pocket. When you lose your bag, when you lose the train, what you have? You have low amount. The cab couldn't reach the time and it was raining heavily. Disheartened, I finally walked my way to the nearest hotel, contacted my parents and recited them the series of unfortunate events that happened during that day. Alas, I couldn't even make it to my best friend's wedding. ನೋಡಿ, ಸೀರೀಸ್ ಆಫ್ ಈವೆಂಟ್ಸ್ ಹೇಗೆಲ್ಲ ಆಯಿತು. ಇಲ್ಲಿ ನೀವು ಭಾಳಷ್ಟು ಟೈಮಲ್ಲಿ ಇದನ್ನು ಹೇಳಬೇಕು ಅಂತಂದರೆ ಭಾಳಷ್ಟು ಜನ ನೋಡಿ, ನಾನು ಐ ಡಿಡೆಂಟ್ ರೀಚ್ ಅಂತ ಹೇಳ್ತಾರೆ. ಐ ಡಿಡೆಂಟ್ ರೀಚ್ ದ ಟೈಮ್ ಅಲ್ಲ, ಐ ಕುಡಂಟ್ ಹಿಂದೆ ಪಾಸ್ಟಲ್ಲಿ ಯಾವುದೇ ಘಟನೆ ಆಗೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನೀವು ಕುಡಂಟನ್ನು ಬಳಸಬೇಕು. ಐ ಕುಡಂಟ್ ರೀಚ್. ಒಂದು ಕ್ಲೈಮ್ಯಾಕ್ಸ್ ಇದನ್ನೆಲ್ಲ ಒಂದು ಕ್ಲೈಮ್ಯಾಕ್ಸ್ ತನ್ನಿ, ರೀಚ್ ಮಾಡಿ. ಓಕೆ, ನೀವು ಸೀರೀಸ್ ಆಫ್ ಪಾಸ್ಟ್ ಇವೆಂಟ್ಸನ್ನು ಬರೆಯೋಗಿ ಹೇಗೆ ಮಾಡಬೇಕು, ವಾಟ್ ಟು ಡೂ, ಆ ಬೆಸ್ಟ್ ಟಿಪ್ ಹೇಳಬೇಕು ಅಂತಂದರೆ, ಎಸ್ಟರ್ಡೇ ಸಮಥಿಂಗ್ ಹ್ಯಾಪನ್ ವಿತ್ ಯು, ಏನೋ ನಿಮ್ಮ ಜೊತೆಗೆ ಆಗಿದೆ, ಗುಡ್ ಆರ್ ಬ್ಯಾಡ್, ನೀವೇನು ಮಾಡಿ ಅದನ್ನು ಪೆನ್ ಇಟ್ ಡೌನ್, ಅದನ್ನು ಬರೀರಿ, ರೈಟ್ ಇಟ್ ಇನ್ ಪಾಸ್ಟ್ ಟೆನ್ಸ್. ದೆನ್ ಯು ರಿಯಲೈಸ್, ಓ ಐ ಡೂ ಲೈಕ್ ದಿಸ್, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ನೀವು ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ, ರಿಮೂವ್ ಮಾಡಬೇಕಾಗತ್ತೆ. ಸರ್ ಏನಕ್ಕೆ ಕೇಳ್ತಾರೆ, ಸರ್ ನೆಕ್ಸ್ಟ್ ಕ್ಲಾಸ್ ಎಷ್ಟು ಗಂಟೆಗೆ ತಗೊಳ್ತೀರಿ ಅಂತ ಈ ಕ್ಲಾಸ್ ಮುಗಿದ ಮೇಲೆ ತಿಳಿಸಿ, ಬಿಕಾಸ್ ವಿ ಆರ್ ವೇಟಿಂಗ್ ಫಾರ್ ಎಫೆಕ್ಟಿವ್ ಕ್ಲಾಸ್. ಬಸವರಾಜ್, ಆರ್ ಯು ಇನ್ ಪೇಡ್ ಗ್ರೂಪಲ್ಲಿ ಇದ್ದೀರಾ ಬಸವರಾಜ್ ಸರ್, ಬಸವಂತ್ ಸರ್, ಅಥವಾ ಇಲ್ವಾ ಅನ್ನೋದನ್ನು ನೀವು ಕೂಡ ಆನ್ಸರ್ ಮಾಡಿ. ಯಾಕೆ ಅಂತಂದರೆ ನಥಿಂಗ್ ಈಸ್ ಈಸಿ ಆ್ಯಂಡ್ ಫ್ರೀ ಹಿಯರ್, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಹಾಗಾಗಿ ಎಲ್ಲಿದ್ದೀರಾ ಅನ್ನೋದ್ರ ಬಗ್ಗೆ ಇಟ್ ವಿಲ್ ಡಿಸೈಡ್ ಜರ್ನಿ. ಓಕೆ, ಎನಿವೆ ಈಗ ನೆಕ್ಸ್ಟ್ ಕ್ಲಾಸ್ ಇರಲ್ಲ, ಸುಮಾರು ಸಾಟರ್ಡೆ ಸಂಡೇ ಅಂತೂ ನಾಳೆ ನಾಡ್ದಲ್ಲಿ ನಾನು ಮತ್ತೆ ಕ್ಲಾಸನ್ನು ಎಂಗೇಜ್ ಮಾಡಿದಾಗ ಗ್ರೂಪಲ್ಲಿರುತ್ತೆ. ಎವ್ರಿ ಕ್ಲಾಸ್ ಈಸ್ ನಾಟ್ ಓಪನ್ ಫಾರ್ ಎವ್ರಿ ಒನ್, ಗ್ರೂಪಲ್ಲಿ ಇದ್ದವ್ರಿಗೆ ಮಾತ್ರ ಸಿಗುತ್ತೆ. ರೂಪಾ ಅವರೇ, ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ CBZ ಸ್ಟೂಡೆಂಟ್ಸಿಗೆ, ರೂಪಾ ಮೇಡಮ್ ಅವ್ರಿಗೂ. ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಅಲ್ಲಮ್ಮ ಇದು ಕ್ಲಾಸಸ್ಸು CBZನವ್ರಿಗೂ ಅಲ್ಲ, CBZನವರಿಗೆ ಮತ್ತು PCMನವರಿಗೆ ನಾವು ಪೇಯ್ಡ್ ಗ್ರೂಪಲ್ಲಿ ಮಾತ್ರ ಕೊಡ್ತೀವಿ. ಯಾಕಂದರೆ ವಿ ಹ್ಯಾವ್ ಟು ಪೇ ದ ಟೀಚರ್ ಅಮೌಂಟ್, ಪರ್ ಟೀಚರ್ಗೆ ಅಮೌಂಟ್ ಕೊಟ್ಟು ಕ್ಲಾಸ್ ಮಾಡಿಸಿರ್ತೀವಿ. ಇಲ್ಲಿ ನಾವು ಕೊಟ್ರಂದರೆ ನೀವು ನೋಡ್ತೀರಿ 2,000 to 3,000 ಜನ ನೋಡ್ತೀರಿ. 3,000 ಜನ ನೋಡಿದರೆ ನಮಗೆ 70 ರೂಪಾಯಿ ಸಿಗುತ್ತೆ. ಈ 70 ರೂಪಾಯಿದಲ್ಲಿ ಕಂಪ್ನಿ ಲಾಸ್ ಆಗುತ್ತೆ. ಸೊ ಓನ್ಲಿ ಅವೈಲೇಬಲ್ ಇನ್ ಪೇಯ್ಡ್ ಗ್ರೂಪಲ್ಲೇ ಸಿಗುತ್ತೆ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ಯು ಬೆಟರ್ ಟು ಜಾಯ್ನ್ ದ ಕ್ಲಾಸ್ ಇಫ್ ಯು ವಾಂಟ್ ಇಟ್. ರೈಟ್ ಅ ಶಾರ್ಟ್ ಸ್ಟೋರಿ, ಒಂದು ಶಾರ್ಟ್ ಸ್ಟೋರೀಸ್ ಬರೀರಿ ತಾವು, ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಕೊಟ್ಟಿದ್ದಾರೆ. ಆ ಕ್ಲೂಸನ್ನು ನೋಡಿಕೊಂಡು ನೀವು ಶಾರ್ಟ್ ಸ್ಟೋರಿ ಬರೀ, ಒಂದು ಸೂಟೇಬಲ್ ಟೈಟಲ್ ಕೂಡ ಕೊಡಿ. ಓಕೆ, ಏನಿದೆ ನೋಡಿ ಇಲ್ಲಿ. ಸತೀಶ್ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಬಾಲ್ಕನಿ ವಾಚಿಂಗ್ ದ ಲಾಸ್ಟ್ ರೇಸ್ ಆಫ್ ದ ಸನ್. ಅಂದರೆ ಈವ್ನಿಂಗ್ ಟೈಮ್ ಅಂತ ನೀವು ತಿಳ್ಕೊಬೇಕು. ಲೌಡ್ ಆ್ಯಂಡ್ ಆ್ಯಂಗ್ರಿ ವಾಯ್ಸಸ್ ಇನ್ ದ ಸ್ಟ್ರೀಟ್ ಬಿಲೋ distracted his attention. He ran down the stairs to see what happened. ಪೇಯ್ಡ್ ಕ್ಲಾಸ್ನವ್ರಿಗೆ ಆಲ್ರೆಡಿ ಟೈಮ್ ಅನೌನ್ಸ್ ಮಾಡಿ ಭಾಳ ದಿನ ಆಯಿತಪ್ಪ ಅಂತಂದೆ. ಪೇಯ್ಡ್ ಗ್ರೂಪಲ್ಲಿ ನಮಗೆ ಆ್ಯಕ್ಚುಲಿ ವೆನ್ಸ್ಡೇ 10 o'clock, ಹಾಗೆ ಸಾಟರ್ಡೆ 10 o'clock, ಹಾಗೆ ಸಂಡೇ 10 o'clock ಇದೆ ಲೈವ್ ಕ್ಲಾಸಸ್ ಅವಾಗಿದೆ. ರೆಕಾರ್ಡೆಡ್ ಕ್ಲಾಸ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ, ಅವುಗಳನ್ನ ನೋಡ್ಬೋದು ತಾವು. ಈಗ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ ನೋಡಿ, ಕ್ಲೂಸ್ ಎಲ್ಲ ಕೊಟ್ಟಿಲ್ಲ, ಜಸ್ಟ್ ದೇ ಹ್ಯಾವ್ ಗಿವನ್ ದ ಸಿಚುವೇಶನ್. ಸತೀಶ್ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಬಾಲ್ಕನಿ ಮೇಲೆ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿದ್ದ ಸತೀಶ್. ತಕ್ಷಣ ಯಾರೋ ಡಿಸ್ಟ್ರಾಕ್ಟ್ ಮಾಡ್ದಂಗೆ ಆಯಿತು. ಸಮ್ ವಾಯ್ಸಸ್ ವರ್ ದೇರ್, ಅಲ್ಲೆಲ್ಲ ವಾಯ್ಸಸ್ ಎಲ್ಲ ಏನಾಯಿತು, ಯಾಕೆ ಡಿಸ್ಟ್ರಕ್ಷನ್ ಆಯಿತು ಅನ್ನೋದ್ರ ಬಗ್ಗೆ
ನೀವೇನು ಮಾಡಬೇಕು, ಅಂದರೆ ಇಲ್ಲಿ ಇವೆಂಟ್ ಏನು ಮಾಡಿದ್ದಾರೆ, ಒಂದು ಸೆಟ್ಟಿಂಗ್ ಸಿಚುವೇಶನ್ ಕೊಟ್ಟಿದ್ದಾರೆ. ಸಿಚುವೇಶನ್ ನೀವೇ ಎಲ್ಲದನ್ನು ಬರಿಬೇಕಾಗತ್ತೆ. ಇದು ಪಬ್ಲಿಕ್ ಅಥವಾ ಪೇಡ್ಗ, ಇದು ಪೇಡ್ನವ್ರಿಗೂ ಇದೆ, ಪಬ್ಲಿಕ್ವ್ರಿಗೂ ಇದೆ. ಮೇಘ ತಿಳ್ಕೊಂಡು ಮೇಡಮ್, ಎಲ್ಲರಿಗೂ ಇದೆ. ಇಟ್ಸ್ ಓಪನ್ ಫಾರ್ ಎವ್ರಿ ಒನ್, ಓಪನ್ ಕ್ಲಾಸ್ ಇದೆ. Satish was standing on the balcony, watching the last rays of the sun. Okay. Loud and angry voices in the street below distracted his attention. He ran down the stairs to see what had happened. ನೋಡಿ, ಸತೀಶ್ ಇದು ಸ್ಟೋರಿ ಲೈನ್ ಇಟ್ಕೊಂಡೇ ಬರೀತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಇನ್ ದ ಪಾಸ್ಟ್ ಟೆನ್ಸಲ್ಲಿ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಎರಡೂ ಕೂಡ ನೀವೇನು ಮಾಡಬೇಕಾಗತ್ತೆ, ಸರಿಯಾಗಿ ಮೇಳೈಸಿ ಬರಿಬೇಕಾಗತ್ತೆ. ನೋಡಿ, ಯಾವಾಗ ಸೀಕ್ವೆನ್ಸ್ ಆಫ್ ಈವೆಂಟ್ಸನ್ನು ಬರೀಬೇಕು, ಒಂದು ಪ್ರೆಸೆಂಟ್, ಒಂದು ಪಾಸ್ಟ್ ಕಂಟಿನ್ಯೂಸ್, ಒಂದು ಪ್ರೆಸೆಂಟ್ ಸಿಂಪಲ್, ಅಲ್ಲ ಪಾಸ್ಟ್ ಸಿಂಪಲ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಎರಡೂ ಬಳಕೆ ಮಾಡ್ಕೊಂಡು ಬಳಸಬೇಕಾಗತ್ತೆ. ಹಿತ ಮಿತ ಎರಡರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸತೀಶ್ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಬಾಲ್ಕನಿ ವಾಚಿಂಗ್ ದ ಲಾಸ್ಟ್ ರೇಸ್ ಆಫ್ ದ ಸನ್. ಇದು ನೋಡಿ, ಥರ್ಡ್ ಪರ್ಸನ್ ನರೇಷನಲ್ಲಿ ಬರೀಬೇಕು. ಓಕೆ, ಥರ್ಡ್ ಪರ್ಸನ್ ನರೇಷನಲ್ಲಿ ಬರೀಬೇಕು. ಇಟ್ಸ್ ಅ ಸ್ಟೋರಿ, ಈಸ್ ನಾಟ್ ಟೋಲ್ಡ್ ಬೈ ಸತೀಶ್. ಇಟ್ ಈಸ್ ನಾಟ್ ಟೋಲ್ಡ್ ಬೈ ಸತೀಶ್ ಬಟ್ ಸಮ್ ಒನ್, ಆ ನೆರೇಟರ್ ಬರೆದ ಹಾಗೆ ಬರೀಬೇಕಾಗತ್ತೆ. ಲೌಡ್ ಆ್ಯಂಡ್ ಆ್ಯಂಗ್ರಿ ವಾಯ್ಸಸ್ in the street below distracted his attention. He ran down the stairs to see what had happened. ಏನಾಯಿತು ಅಂತ he ran down like anything. His neighbors were again fighting over some parking issues ಮೇಲೆ ಫೈಟಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲ ಕೇಸಲ್ಲಿ ಪಾರ್ಕಿಂಗ್ ಇಶ್ಯೂಸ್ ಅಂತ ಇರಬೇಕಾಗಿಲ್ಲ, ಬೇರೆ ಘಟನೆ ತಗೊಳ್ತಾರೆ. ಆ ಒಂದು ಟ್ರೀ ಬಿದ್ದು ಹೋಯಿತು ಅಂತನೋ, ಒಂದು ಲೈಟ್ ಪೋಲಿಂದ ಯಾರೋ ಎಲೆಕ್ಟ್ರಿಸಿಟಿ ಅವ್ರಿಗೆ ಹತ್ತು ಅಂತನೋ, ಅಥವಾ ಸ್ನೇಕ್ ಇಸ್ ಬಿಟನ್ ಅಂತನೋ, ಅಥವಾ ಗುಡ್ ಥಿಂಗ್ ಬ್ಯಾಡ್ ಥಿಂಗ್ ಏನಾದರೂ ಬರೀರಿ. ಹಾಗೆ ಹೇಳ್ತೀನಿ, ಇಟ್ಸ್ ಕ್ರಿಯೇಟಿವ್ ರೈಟಿಂಗ್. ಯು ಹ್ಯಾವ್ ಟು ಡೂ ಆನ್ ಯುವರ್ ಓನ್. ಮೇಡಮ್, ನಮ್ಮದು ನಂಬರ್ ಏನಿದೆ 82176704 ಮತ್ತು 05, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಓಕೆ, ಈ ಡೀಟೇಲ್ಸನ್ನು ಬಳಸ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಯು ಕ್ಯಾನ್ ಜಾಯ್ನ್ ಅವರ್ ಕ್ಲಾಸ್. ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಈಗ ಮುಂದೆ ಹೋಗೋಣ. ನೋಡಿ, ನೋ ಸೂನರ್ ಡಿಡ್ ಹಿ ರೀಚ್ ದೇರ್ ವೆನ್ ಸಡನ್ಲಿ ದ ಲ್ಯಾಂಡ್ ಬಿಟ್ವೀನ್ ದ ನೇಬರ್ಸ್ ಬಿಲ್ಡಿಂಗ್ ಸ್ಟಾರ್ಟೆಡ್ ಟೀರಿಂಗ್ ಅಪಾರ್ಟ್. ಕಾಕಂಡ್ ಬುಲ್ ಸ್ಟೋರಿ ಅಂತ ಹೇಳ್ತಾರೆ. ಬರೆಯುವಾಗ ಒಂದು ಸೀಕ್ವೆನ್ಸ್ ಇಟ್ಕೊಂಡು ಬರಿತಾ ಹೋಗ್ಬೋದು, ಯಾವ ಸ್ಟೋರಿ ಆದರೂ ಬರೀಬೋದು. ಎವ್ರಿ ಒನ್ ಗಾಟ್ ಫ್ರೈಟೆಂಡ್, ಎಲ್ಲರಿಗೂ ಭಯ ಆಗುತ್ತೆ. ಸತೀಶ್ ರ್ಯಾನ್ ಬ್ಯಾಕ್ ಟು ಹಿಸ್ ಹೌಸ್ ಟು ಫೈಂಡ್ ಹಿಸ್ ಡಾಟರ್ ಆ್ಯಂಡ್ ವೈಫ್. ಸತೀಶ್ ಮತ್ತೆ ಓಡ್ತಾನೆ, ಬಿಕಾಸ್ ದ ಬಿಲ್ಡಿಂಗ್ ಈಸ್ ಟೇರಿಂಗ್ ಅಪಾರ್ಟ್. ದೇ ವರ್ ಬೋತ್ ರೆಡಿ ವಿತ್ ದೇರ್ ಎಮರ್ಜೆನ್ಸಿ ಬ್ಯಾಗೇಜ್. ಜೊತೆಗೆ ಅವ್ರ ಫ್ಯಾಮಿಲಿ ರೆಡಿ ಇರ್ತಾರೆ. ದ ಫ್ಯಾಮಿಲಿ ಗಾಟ್ ಔಟ್ ಆಫ್ ದ ಹೌಸ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್ ಫಾಸ್ಟ್ ಆಸ್ ದೇ ಕುಡ್, ಪಾಸಿಂಗ್ ದ ಫಾಲಿಂಗ್ ಟ್ರೀಸ್ ಆ್ಯಂಡ್ ಬಿಲ್ಡಿಂಗ್ಸ್. ವಾಟರ್ ವಾಸ್ ಪೆನಿಟ್ರೇಟಿಂಗ್ ಔಟ್ ಆಫ್ ದ ಡಿಪಾರ್ಟಿಂಗ್ ಲ್ಯಾಂಡ್. ಎವ್ರಿ ಒನ್ ಇಸ್ ಪ್ಯಾನಿಕಿಂಗ್, ಎಲ್ಲರೂ ಪ್ಯಾನಿಕ್ ಆಗಿದ್ದರು. ರ್ಯಾನ್ ಇನ್ ಡೈರೆಕ್ಷನ್, ಸಾಕಷ್ಟು ಡೈರೆಕ್ಷನ್ಸ್, ಎಲ್ಲಿ ಬೇಕೋ ಹೆದರ್ ಆಗ್ತಾಯಿದ್ರು. Satish's daughter fell down. The tree fell over her feet. Satish was trying to help his crying daughter when they both saw a building falling over them. Satish hugged his daughter and shouted at the peak of his voice, which finally woke him up. With sighs of heavy breathing and excessive sweating, Satish went to his daughter's room, only find that she is sleeping. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಕಥೆನೆಲ್ಲ ಒಂದು ಡ್ರೀಮ್, ಒಂದು ನಿದ್ದೆಯಲ್ಲಿ ನೋಡಿದಂಥ ಡ್ರೀಮ್ ಥರ ಮಾಡಿಬಿಟ್ಟಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ. ಅಟ್ ದ ಎಂಡ್ ಇದೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಇಟ್ಸ್ ಅ ಡ್ರೀಮ್, ನಥಿಂಗ್ ಮಚ್ ಅಂತ. ಒಂದು ಭೂಕಂಪ ಆದಂಗೆ, ಅಲ್ಲಿ ನೇಬರ್ಸ್ ಎಲ್ಲ ಫೈಟ್ ಔಟ್ ಮಾಡೋ ಹಾಗೆ ಏನೆಲ್ಲ ಇವು ಬರೆದಿದ್ದಾರೆ. ಎಂಡ್ ರೀತಿಗೆ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಹಿ ಟ್ವಿಸ್ಟೆಡ್ ದ ಸ್ಟೋರಿ, ಇಟ್ಸ್ ಜಸ್ಟ್ ಅ ಡ್ರೀಮ್ ಅಂತ ಗೊತ್ತಾಗುತ್ತೆ. ಹೀಗೆ ಬರಿಬೇಕು ಅಂತೀನಲ್ಲ, ಇಟ್ಸ್ ಅಪ್ ಟು ಯು. ನೀವು ನಿಮ್ಮ ಇಷ್ಟ ಬಂದ ಹಾಗೆ ಬರೀಬೋದು ಸ್ಟೋರಿನ. ಇದೊಂಥರ ಫ್ರೀ ಹಿಟ್ ಕ್ವಶನ್ ಇದ್ದಂಗೆ ಅಂದ್ಕೊಳ್ಳಿ. ಫ್ರೀ ಹಿಟ್ ಅಂತಾರೆ. ಫ್ರೀ ಹಿಟ್ಟಲ್ಲಿ ಏನಾಗುತ್ತೆ, ಯು ಕ್ಯಾನ್ ಹಿಟ್ 6 ಫಾರ್ ಎ 6ಗೆ ಹಿಟ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಹಿಟ್ ಇಟ್ ಫಾರ್ ಸಿಂಗಲ್. ಇಟ್ಸ್ ಅಪ್ ಟು ಯು. ಇಲ್ಲಿ ನೋಡಿ, ರೈಟ್ ಎ ಶಾರ್ಟ್ ಸ್ಟೋರಿ ಇನ್ 200 to 250 words with help of the cues given below. Give a suitable title. ಒಂದು ಸೂಟಬಲ್ ಟೈಟಲ್ ಕೊಡಿ. It was Mohini's first day at new school. She was feeling very nervous. She stood in a corner
and watched students who were laughing and talking excitedly when she saw 4 senior students advancing towards her ಅಂತ ಇದೆ ನೋಡಿ. ಮೋಹಿನಿಸ್ ನ್ಯೂ ಸ್ಕೂಲ್, ಶಿ ಈಸ್ ಇನ್ ಎ ನ್ಯೂ ಸ್ಕೂಲ್ ಆ್ಯಂಡ್ ಇಟ್ಸ್ ಅ ನ್ಯೂ ಡೇ, bright new day. Everything is strange for her, strange people, strange students, no one. She's very new, she's a stranger herself, right? In the time ಅಲ್ಲಿ she saw some 4 senior students. What will happen, ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನೋದು ನೀವು ಬರಿಬೇಕಾಗತ್ತೆ. ನಾನು ಹೇಳಿದೆ, ಐ ಹ್ಯಾವ್ ಟೋಲ್ಡ್ ಯು ದಿಸ್ ಇಸ್ ಎ ಫ್ರೀ ಹಿಟ್ ಕ್ವಶನ್ ಅಂತ. ಇಂಥ ಫ್ರೀ ಹಿಟ್ ಕ್ವಶನ್ ಇದ್ದಾಗ ನೀವು ಹೇಗೆ ಬೇಕಾದರೂ ಬರಿಬೋದು. ಇಲ್ಲಿ ಕೂಡ ಪಾಸ್ಟ್ ಟೆನ್ಸಲ್ಲೇ ಬರಿಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಇನ್ ಅ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಬರೆಯೋದಕ್ಕೆ ಬೆಸ್ಟ್ ವೇ ಅಂತಂದರೆ ಯು ಕ್ಯಾನ್ ಡೂ ದಟ್. ನೀವು ನ್ಯೂಸ್ ಪೇಪರಲ್ಲಿರುವಂತಹ ಸ್ಟೋರೀಸನ್ನು ಓದಿ, ರೀಡ್ ಔಟ್ ದ ಸ್ಟೋರೀಸ್ ವಿಚ್ ಅಪಿಯರ್ ಇನ್ ದ ನ್ಯೂಸ್ ಪೇಪರಲ್ಲಿರೋ ಆ ಸ್ಟೋರೀಸ್ ಯೂಶಲಿ ದೇ ರೈಟ್ ಇಟ್ ಡೌನ್, ಡಿಸ್ಕ್ರಿಪ್ಟಿವ್ ಬರೆದಿರ್ತಾರೆ, ಹೇಗೆಲ್ಲ ಒಂದು ಘಟನೆ ಆಯಿತು ಅಂತ ಬರೆದಿರ್ತಾರೆ. ವೆನ್ ಯು ರೀಡ್ ದೆಮ್ ಯು ವಿಲ್ ಕಮ್ ಟು ನೋ ದಟ್, ಹೀಗೆ ಬರೀಬೇಕು ಅಂತ ಗೊತ್ತಾಗುತ್ತೆ. ಎಲ್ಲಿ ಯಾವ್ಯಾವ ಕಂಜಕ್ಷನ್ಸ್ ಹಾಕಬೇಕು, ಹೇಗೆ ಸೆಂಟೆನ್ಸನ್ನು ಡೆವಲಪ್ ಮಾಡಬೇಕು, ಐಡಿಯಾಸನ್ನು ಹೇಗೆ ತೊಗೊಂಡು ಹೋಗಬೇಕು ಅಂತ ಯು ವಿಲ್ ಕಮ್ ಟು ನೋ ದಟ್. ನೋಡಿ, ಇಟ್ ವಾಸ್ ಮೋಹಿನಿಸ್ ಫಸ್ಟ್ ಡೇ ಅಟ್ ನ್ಯೂ ಸ್ಕೂಲ್. ಶಿ ವಾಸ್ ಫೀಲಿಂಗ್ ವೆರಿ ನರ್ವಸ್. ಶಿ ಸ್ಟುಡ್ ಇನ್ ಅ ಕಾರ್ನರ್ and watched the students who were laughing and talking excitedly when she saw ಯಾವ ಟಾಪಿಕ್ ತೊಗೊಳ್ತೀನಿ, ಐ ಟೇಕ್ ಇಂಗ್ಲೀಷ್, ವಾಟ್ ಎವರ್ ದ ಕ್ಲಾಸಸ್, ಇಂಗ್ಲೀಷ್ ಕ್ಲಾಸಸ್ ಏನಿದೆ ಐ ಡಿಡ್ ಇಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಕ್ಲಾಸ್ ನಾನೇ ಮಾಡಿದ್ದು. ಸೈಕಾಲಜಿ ಮ್ಯಾಮ್ ಮಾಡ್ತಾರೆ, ಕನ್ನಡ ಮ್ಯಾಮ್ ಮಾಡ್ತಾರೆ. ಓಕೆ ನೋಡಿ, ವೆನ್ ಶಿ ಸಾ 4 senior students advancing towards her, she got terrified and started going towards her classroom hurriedly. The 4 students caught up with her speed and cornered her. Drops of sweat rolled down her face and she muttered in a trembling voice, "Leave me alone." They started coming nearer and nearer as they sensed her fear. 2 tall boys and 2 girls medium height looked her and gave her spinning chilling terror. Before Mohini could shout, one of the girls covered her mouth and they all started laughing. Mohini was left astonished. To make things clear, one of the boys told her that they had been assigned to guide her through the school and assist her, make her feel comfortable. They were coming nearer to introduce themselves, thought of playing a small prank when Mohini started running away from them. Mohini breathed a sigh of relief and conveyed that she thought she was about to be bullied. ಓಕೆ, ಹೀಗಿರುತ್ತೆ ನೋಡಿ. ಈಗ ಇಲ್ಲಿ ಸ್ಟೋರಿ ಬರೆದಾಗ ಅವರು ಹೇಗೆ ಸಿಚುವೇಶನನ್ನು ಫಸ್ಟು ಮೋಹಿನಿ ಏನು ಮಾಡ್ತಾಳೆ, ಫಸ್ಟ್ ಡೇಯಲ್ಲಿ ವಾಟ್ ಶಿ ಸಾ, ಹೌ ಶಿ ಫೆಲ್ಟ್ ಅನ್ನೋದನ್ನು ಬರೀತಾರೆ. ನೆಕ್ಸ್ಟು ಅಲ್ಲಿರುವಂಥ ಸರೌಂಡಿಂಗ್ಸ್ ಬಗ್ಗೆ ಬರೀತಾರೆ. ಆನಂತರ ವೆನ್ ಶಿ ವಾಸ್ ಕಾರ್ನರ್ಡ್, ಅವರು ಅವಳನ್ನು ಯಾರಾದರೂ ಕಾರ್ನರ್ ಮಾಡಿದಾಗ, ಕೆಲವು ಸ್ಟೂಡೆಂಟ್ಸ್ ಕಾರ್ನರ್ ಅಂದರೆ ಅವಳ ಮೂಲಿಗೆ ಒತ್ತಿದಾಗ ಅದು ಹೇಗೆ, ಹೌ ಶಿ ಫೆಲ್ಟ್ ಅಂತ, ಆ್ಯಂಡ್ ವಾಟ್ ದ ಎಂಡ್ ಶಿ ಡಿಡ್ ಇಟ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಮುಂದೋಗೋಣ. ಇಲ್ಲಿ ಒಂದು ಸ್ಟೋರಿ ಇದೆ, ಯು ಹ್ಯಾವ್ ಟು ರೈಟ್ ಅ ಸ್ಟೋರಿ. ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಬುನ್ಯ ಈಸ್ ಎ ಫೂಲಿಶ್ ಬಾಯ್ ಹೂ ವಾಸ್ ಅನ್ ಅಟೆನ್ಷನ್ ಸೀಕರ್. ಹಿ ವಾಸ್ ಎ ವುಡ್ ಕಟರ್ ಆ್ಯಂಡ್ ವುಡ್ ಗೋ ಡೀಪ್ ಇನ್ ಟು ದ ಜಂಗಲ್ ಟು ಕಟ್ ಟ್ರೀಸ್. One day he wanted an act of mischief. He shouted at the top of his voice, "There is a tiger, tiger, tiger." ಈ ಕತೆ ನಮಗೆ ಗೊತ್ತಿದೆ. ಓಕೆ, ಟೈಗರ್ ಟೈಗರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಯು ಹರ್ಡ್ ದಿಸ್ ಸ್ಟೋರಿ ಇನ್ ಯುವರ್ ಲೈಫ್. ಇಂಥ ಕತೆಗಳು ಕೊಟ್ಟಾಗ ಯು ಕ್ಯಾನ್ ಈಸಿಲಿ ರೈಟ್ ಇಟ್ ದೆಮ್ ಡೌನ್. ಅವನ್ನ ಬರಿಬೋದು, ಈಸಿಯಾಗಿ ಬರಿಬೋದು. ಕೆಲವು ಸಿಚುವೇಶನ್ಸ್ ಹೇಗಿದೆ ಅವನ್ನ ನೋಡಿಕೊಂಡು ಇಲ್ಲೇನೋ ಸ್ಟೋರಿ ಬರೆಯೋಕ್ಕೆ ಹೇಳಿದ್ದಾರೆ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಕೇಳಿಲ್ಲ, ಸ್ಟೋರಿ ಬರೆಯೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ಈಸಿಲಿ. ನೋಡಿ, ದ ಫಾಲ್ಸ್ ಅಲಾರಾಮ್ ಅಂತ. ದ ಫಾಲ್ಸ್ ಅಲಾರಾಮ್, ಯಾವಾಗಲೂ ಫಾಲ್ಸ್ ಅಲಾರಾಮ್ ನಮಗೆ ಹೆಲ್ಪ್ ಮಾಡಲ್ಲ, ಇಟ್ ನೆವರ್ ಹೆಲ್ಪ್ಸ್ ಅಸ್. ನೋಡಿ, ಬುನ್ಯ ವಾಸ್ ಎ ಫೂಲಿಶ್ ಬಾಯ್.
was an attention seeker. He was a woodcutter and he would go deep into the jungle to cut trees. One day, he wanted to do an act of mischief. He is a mischievous by nature. He shouted at the top of his voice, "There is a tiger, tiger, there is a tiger," even when there was no trace of a tiger. The villagers came running hurriedly, thinking that Bunya was in danger. Bunya's mother had tears in her eyes. The villagers came ready with their weapons. ಓಕೆ, ಎಲ್ಲ ತೊಗೊಂಬಂದ್ಬಿಡ್ತಾರೆ ಅದನ್ನು ಹೊಡೆದಾಕ್ಬಿಡೋಣ ಅಂತ. ದೇ ಸಾ ನೋ ಟೈಗರ್ ಬಟ್ ಜಸ್ಟ್ ಬುನ್ಯಾ ಲಾಫಿಂಗ್ ಆನ್ ಪ್ಲೇಯಿಂಗ್ ದೆಮ್. ದ ವಿಲೇಜರ್ಸ್ ವರ್ ಹರ್ಟ್, ದೇರ್ ಸೆಂಟಿಮೆಂಟ್ಸ್ ವರ್ ಹರ್ಟ್, and they started swearing out of disappointment. Bunya had no realization that what he had done, and he continued laughing stealthily. ಅವನು ಏನು ಮಾಡಿದೆ, ಟೈಗರ್ ಟೈಗರ್ ಅಂತ ಅವನು ಹೇಳ್ದ, ಬಟ್ ದೇರ್ ವಾಸ್ ನೋ ಟೈಗರ್. ಪೀಪಲ್ ವರ್ ಡಿಸ್ಪಾಯಿಂಟೆಡ್ ವಿತ್ ಹಿಸ್ ಬಿಹೇವಿಯರ್. ಅ ವೀಕ್ ಪಾಸ್ಡ್ by and everyone was ignoring Bunya. One fine day, he and his friend went into the woods. Woods ಅಂದರೆ ಕಾಡಿಗೆ ಹೋಗ್ತಾರೆ. Just like any other day, they started doing their job while chatting with each other. ಏನಾಗುತ್ತೆ ಅಂತಂದರೆ, ಸಡನ್ಲಿ ದೇ ಹರ್ಡ್ ಅ ರೋರ್ ನಿಯರ್ ಬೈ. ಸಡನ್ ಆಗಿ ಅವರಿಗೆ ಒಂದು ರೋರ್ ಕೇಳಿಬರುತ್ತೆ. ರೈಟ್, ನಿಮ್ಮದೇ ಸ್ಟೋರಿ ನೀವು ಕ್ರಿಯೇಟ್ ಮಾಡ್ಬೋದು. ಆ್ಯಕ್ಚುಲಿ ಒನ್ ಎಕ್ಸ್ಪೆಕ್ಟ್ ಯು ಟು ಡೂ ದಟ್. ಇಲ್ಲಿ ಆ್ಯಕ್ಚುಲಿ ಅವ್ರು ಏನು ಕೊಟ್ಟಿದ್ದಾರೆ, ಟೈಗರ್ ಟೈಗರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೋರಿಲಿ ಹೌ ಡು ಯು ಡೂ ದಿಸ್, ವಾಟ್ ಕ್ಯಾರೆಕ್ಟರ್ಸ್ ಯು ಇನ್ವಾಲ್ವ್, ಹೇಗೆ ಸೆಟ್ಟಿಂಗ್ ತೊಗೊಳ್ತೀರಾ. ಜಂಗಲ್ ನೋಡಿ, ಇವರು ಜಂಗಲ್ದೊಂದು ಸೆಟ್ಟಿಂಗ್ ತೊಗೊಂಡಿದ್ದಾರೆ. ಸೆಕೆಂಡ್ ಇವೆಂಟ್ ಅಲ್ಲಿ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಜಂಗಲ್ ಆ್ಯಂಡ್ ಹಿ ಹ್ಯಾಸ್ ಅ ಫ್ರೆಂಡ್ ವಿತ್ ಹಿಮ್. ಇದೆಲ್ಲ ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ಸ್ಟೋರಿ. ನೋ ಬಡಿ ವಿಲ್ ಟೆಲ್ ಯು ಟು ರೈಟ್ ಅ ಸ್ಟೋರಿ ಇನ್ ಅ ಸ್ಟ್ರೇಟ್ ವೇ. ಇದೇ ರೀತಿ ಬರೀರಿ ಅಂತ ನೋ ಬಡಿ ಎಕ್ಸ್ಪೆಕ್ಟ್ ಯು. ಓಕೆ, ದ ಟೈಗರ್ ವಾಸ್ ಟುವರ್ಡ್ಸ್ ಹಿಸ್ ಫ್ರೆಂಡ್ ಸೈಡ್ ಆಫ್ ದ ಜಂಗಲ್. Bunya went running to the villagers asking them for help. No one listened to him as they thought it was one of his pranks. He cried for help but no one trusted. He ran towards a tea vendor and told him the entire story. The tea vendor gave him the benefit of doubt and went with him. Till the time they reached there, his friend could be seen nowhere. They called out his name and looked into the woods, but it was too late. Bunya realized and accepted that it was all his mistake. Moral of the story: that truth doesn't cost you anything, but a lie could cost you everything ಅಂತ ಇದೆ. ಸರ್, ಟೈಪ್ ಆಫ್ ಸೆಂಟೆನ್ಸಸ್ ಮಾಡಿ ಆಯ್ತಮ್ಮ. ಅಲ್ಲಿ ಆಲ್ರೆಡಿ ನಿಮಗೆ ಪದ್ಮ ಮೇಡಮ್ ನಾನು ಗ್ರೂಪಲ್ಲಿ ಕೊಟ್ಟಿದ್ದೀನಿ. ಟೈಪ್ ಆಫ್ ಸೆಂಟೆನ್ಸಸ್ ಇದೆ, ಕಾಂಪೌಂಡ್, ಕಾಂಪ್ಲೆಕ್ಸ್, ಮತ್ತು ಅವುಗಳ ಬಗ್ಗೆ ಸಾಕಷ್ಟು ಕ್ಲಾಸ್ ಇದೆ. ಅದ್ರ ಬಗ್ಗೆ 5 ಕ್ಲಾಸ್ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ 5 ಕ್ಲಾಸಸ್, ಆಲ್ರೆಡಿ 5 ಕ್ಲಾಸಸ್ ತೊಗೊಂಡಿದ್ದೀನಿ. ಆ ಕ್ಲಾಸ್ಗಳೆಲ್ಲ ನೋಡಿ. ಟ್ರಾನ್ಸ್ಫಾರ್ಮೇಷನ್ ಕೂಡ ಇದೆ, ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಏನಾಗುತ್ತೆ ಅಂತಂದರೆ, ಸಮ್ ಆಫ್ ಅವರ್ ಪೇಡ್ ಗ್ರೂಪ್ ಮೆಂಬರ್ಸ್ ದೇ ಇಗ್ನೋರ್ ರೆಕಾರ್ಡೆಡ್ ಕಂಟೆಂಟನ್ನು ಇಗ್ನೋರ್ ಮಾಡ್ತಾರೆ. ಬಟ್ ರೆಕಾರ್ಡೆಡ್ ಕಂಟೆಂಟ್ ಏನಿದೆ, ದೋಸ್ ವಿಡಿಯೋಸ್ ಆರ್ ಡನ್ ಇನ್ ಕೂಲ್ ಮೂಡಲ್ಲಿ, ಶಾಂತವಾಗಿ ನಾವು ಮಾಡಿರೋಂಥ ವಿಡಿಯೋಸ್. ಆ ವಿಡಿಯೋಗಳಲ್ಲಿ ಕಂಟೆಂಟ್ ಎನ್ರಿಚ್ ಇದೆ. ನೀವು ಯು ಹ್ಯಾವ್ ಟು ಗೋ ಥ್ರೂ ದೆಮ್. ಅವುಗಳನ್ನ ನೋಡಿ ಯು ರಿಯಲೈಸ್ ಹೌ ವ್ಯಾಲ್ಯುಬಲ್ ಆರ್ ದೋಸ್ ವಿಡಿಯೋಸ್ ಅಂತ. ಹಾಗಾಗಿ ಅಲ್ಲಿ ಕೊಟ್ಟಿರೋಂಥ ಒಂದು ಎಷ್ಟು ವಿಡಿಯೋಸ್ ಇದೆ, ಆ್ಯಕ್ಚುಲಿ ಅಲ್ಲಿ 110 ಡೇಸ್, ಕೆಲವರು 110 ಬಂದಿದೆ, ಕೆಲವರು 120 ಬಂದಿದೆ, ಕೆಲವರಿಗೆ ಬ್ಯಾಚ್ ವೈಸ್ ಬಂದಿದೆ. ಆಲ್ಮೋಸ್ಟ್ 150 to 200 ವಿಡಿಯೋಸ್ ಅಲ್ಲಿದೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ. 150 to 200 ಅವೆಲ್ಲ ರೆಕಾರ್ಡೆಡ್ ವಿಡಿಯೋಸ್ ನೋಡಿ, ಅವುಗಳು ಫಾಲೋ ಅಪ್ ಮಾಡಿ, ಆ್ಯಂಡ್ ದೆನ್ ಕಮ್ ದೀಸ್ ಕ್ಲಾಸಸ್. ಈ ಕ್ಲಾಸಸ್ಗೆ ಬನ್ನಿ, ಯು ವಿಲ್ ರಿಯಲೈಸ್. ಯಾಕಂತಂದರೆ ಈ ಬೆಹತಿ ಗಂಗಾ ಹೈ, ಬೆಹತಿ ಗಂಗಾದಲ್ಲಿ ಹಾತ್ ಧೋನೆ ವಾಲೆ ಹಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಕಥೆ ಇದೆ ಇದು. ನೋಡಿ, ಇಲ್ಲಿ ಟಾರ್ಟೈಸ್ ಮತ್ತು ಹೇರ್ ಸ್ಟೋರಿ ಇದೆ. ನಿಮಗೆ ಗೊತ್ತೇ ಇದೆ, ಒಂದು ಟಾರ್ಟೈಸ್ ತುಂಬ ಸ್ಪೀಡಾಗಿ ಹೋಯ್ತು, ಒಂದು ಅದು ಸ್ಟೋರಿ ಯು ನೋ ದಟ್. ಇಂಥ ಸ್ಟೋರಿ ಕೂಡ ಕೊಡ್ತಾರೆ, ಆದರೆ ರೆಡಿ ಇರಬೇಕಷ್ಟೇ. ನೀವು ಮೆಂಟಲಿ ರೆಡಿ ಇರಿ, ಇಂಥವುಗಳನ್ನೆಲ್ಲ ಆರಾಮ್ಸೆ ಟ್ಯಾಕಲ್ ಮಾಡ್ಬೋದು. ಇದ್ರದ್ದು ನೋಟ್ಸನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ಹಾಗೆಯೇ ಇಲ್ಲೊಂದು ಸ್ಟೋರಿ ಇದೆ, 150 ಇಂದ 200 ವರ್ಡ್ಸಲ್ಲಿ ಬರೀರಿ. ದೇರ್ ವಾಸ್ ಎ ಜಾಯಿಂಟ್ ಫ್ಯಾಮಿಲಿ ಆಫ್ 6 ಮೆಂಬರ್ಸ್ ಇನ್ಕ್ಲೂಡಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್. ಇಟ್ ವಾಸ್ 75th ಬರ್ತ್ಡೇ ಆಫ್ ದ ಗ್ರ್ಯಾಂಡ್ ಮದರ್ ಆ್ಯಂಡ್ ದ ಫ್ಯಾಮಿಲಿ ಪ್ಲ್ಯಾನ್ ಟು ಸೆಲೆಬ್ರೇಟ್. ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋಕ್ಕೆ ಪ್ಲ್ಯಾನ್ ಆಗಿದೆ. ಪ್ಲ್ಯಾನ್ ಸ್ಪಾಯ್ಲ್ ಆಯಿತು ಅಥವಾ ಪ್ಲ್ಯಾನ್ ಏನಾಯಿತು ಅನ್ನೋದನ್ನು ನೀವು ಬರಿಬೋದು. ಇಂಥ ಸ್ಟೋರೀಸ್ ಎಲ್ಲ ಕೊಟ್ಟಿರ್ತಾರೆ.
ಇಂಥವುಗಳನ್ನೆಲ್ಲ ನೀವು ಬರಿಬೇಕಾಗುತ್ತೆ. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಹೊರತು ಇವುಗಳನ್ನು ಓದಿ ಪ್ರಾಕ್ಟೀಸ್ ಮಾಡಿದರೆ ಇಟ್ ವೋಂಟ್ ಹೆಲ್ಪ್ ಯು. ಯಾರೆಲ್ಲ ಡಿಸ್ಕ್ರಿಪ್ಟಿವ್ ಪೇಪರ್ ಇದೆ ಪ್ರತಿದಿನ ಅಟ್ಲೀಸ್ಟ್ 1.5 to 2 hours ಕೊಡಿ. 2 hours ರೈಟಿಂಗ್ ಕೊಡಿ. ನೀವು ಗೆಟ್ಟಿಂಗ್ 75+ ಮಾರ್ಕ್ಸ್ ಇನ್ ದ ಸೆಕೆಂಡ್ ಪೇಪರ್ ಈಸ್ ವೈಟಲ್ ಫಾರ್ ಇಂಗ್ಲೀಷ್ ಟೀಚರ್ಸ್. 6th ಬ್ಯಾಚಿಗೆ 100 days ಕ್ಲಾಸ್ ಆಗಿದೆ ಅಂತೆ. 6th ಬ್ಯಾಚಿಗೆ 100 days ಕ್ಲಾಸ್ ಆಗಿದೆ. ಹಾಗೆ 7th ಬ್ಯಾಚ್ನವರಿಗೆ ಬೇರೆ ಆಗಿದೆ, ಫಸ್ಟ್ ಬ್ಯಾಚ್ ಅವರಿಗೆ ಬೇರೆ ಇದೆ. ಬೇರೆ ಹೇಗೆ ಬ್ಯಾಚ್ ಬಂದಿದೆ ಹಾಗೆ ಎಲ್ಲ ಆಗಿದೆ. ಈಗ ಎಲ್ಲರಿಗೆ ಬಂದರೆ ಕಂಪ್ಲೀಟ್ ಬ್ಯಾಚೇ ಕೊಡ್ತೀವಿ. ಓಕೆ, ಮತ್ತೇನು ಹೇಳ್ತಾ ಇದ್ದೆ? ಐ ವಾಸ್ ಸೇಯಿಂಗ್ ಸಮಥಿಂಗ್, ಏನೋ ಹೇಳ್ತಾ ಇದ್ದೆ. ಸ್ಟೋರೀಸ್ ಆಯಿತು. ಹೌ ಟು ಡೆವಲಪ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಸರ್ ವಿತೌಟ್ ನೋಯಿಂಗ್ ಮೋರ್ ವರ್ಡ್ಸ್, ಹೌ ಟು ಎನ್ರಿಚ್ ದ ಸ್ಟೋರಿ. ನೋಡಿ, ಎಸ್ ಯು ಆರ್ ರೈಟ್. ವೊಕ್ಯಾಬ್ಯುಲರಿ ಇಲ್ಲದ ಹಾಗೆ ಎನ್ರಿಚ್ ಮಾಡೋದು ಹೇಗೆ ಅಂತ. ವೊಕ್ಯಾಬ್ಯುಲರಿ ಅಂದ ತಕ್ಷಣವೇ ನೋಯಿಂಗ್ ಆ್ಯಂಟೋನಿಮ್ಸ್ ಆಗಲಿ, ಸಿನೋನಿಮ್ಸ್ ನೋಡೋದಾಗಲಿ, ಅಥವಾ ಮೀನಿಯಲ್ ಪೇರ್ಸ್ ಇಂಥವುಗಳು ನೋಡಿದ್ರಾಗಲ್ಲ. ಯು ಹ್ಯಾವ್ ಟು ನೋ ದ ಕಲೊಕೇಶನ್ಸ್ ಸೆಂಟೆನ್ಸ್ಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ಯು ಆರ್ ನಾಟ್ ಸ್ಮಾಲ್ ಚಿಲ್ಡ್ರನ್. ಒಂದು ಶಾಲೆಗೆ ಹೋಗ್ತಾರಂತ 10ನೇ ಮಕ್ಕಳಲ್ಲ. ಯು ಆರ್ ಟೀಚರ್ಸ್, ರಿಮೆಂಬರ್ ದಿಸ್. ಇಲ್ಲಿವರೆಗೆ ಬಂದಿದ್ದೀರಿ, ಯು ಹ್ಯಾವ್ ರೀಚ್ಡ್ ಅಪ್ ಟು ಹಿಯರ್ ಅಂತಂದರೆ ಯು ಹ್ಯಾವ್ ಗಾಟ್ ಸಮ್ ವೊಕ್ಯಾಬ್ಯುಲರಿ ವಿತ್ ಯು ಅಲ್ವಾ. ನೀವು ಹಿಮಾಲಯ ಹತ್ತೋದಕ್ಕೆ ಬಂದಿದ್ದೀರಿ ಅಂತಂದರೆ ಅಷ್ಟು ಪ್ರಿಪ್ರೇಷನ್ ಇಲ್ದಂಗೆ ಬಂದಿರ್ತೀರ. ಯು ಹ್ಯಾವ್ ಟು ಬ್ಯಾಕ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬ್ಯಾಕಪ್ ಮಾಡಿ, ವಾಟ್ ಎವರ್ ದ ವೊಕ್ಯಾಬ್ಯುಲರಿ ಯು ಹ್ಯಾವ್, ಆ ವೊಕ್ಯಾಬ್ಯುಲರಿ ಇಟ್ಕೊಂಡು ಮುನ್ನಡೀರಿ. ಓಕೆ, ಗೋ ವಿತ್ ದಟ್. ಯಾವಾಗಲೂ ನೆವರ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಒಂದು 2 hours ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಸರ್ 2 hour HOUR 2 hour ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾ ಡೇಗೆ? ಎಸ್ ಮಾಡಲೇಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ 2 hours, ಆ್ಯಕ್ಚುಲಿ 2 hours ಅಲ್ಲಮ್ಮ, 2 hours ನೋಡಿ, 2 hours ಕೊಡ್ತಾರೆ. ಅಲ್ಲಿ 100 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. ನಿಮಗೆ ಟೈಮ್ ಇರುತ್ತೆ, ನಿಮಗೆ ನಾಲೆಜ್ ಇರುತ್ತೆ, ಆದರೆ ಬರೆಯೋದಕ್ಕೆ ಟೈಮೇ ಇರಲ್ಲ. ಏನು ಮಾಡ್ತೀರಾ? ವಾಟ್ ವುಡ್ ಯು ಡೂ? ಪ್ರತಿದಿನ ಈ 2 hours ರೈಟಿಂಗ್ ಮಾಡ್ತಾಯಿದ್ರೆ ಅದಕ್ಕೆ ನಿಮ್ಮ ಮೈಂಡ್ ಸೆಟಪ್ ಇರುತ್ತೆ. ಆಮೇಲೆ ಎಕ್ಸಾಮ್ ಅವರ್ಸ್ ಏನಿರುತ್ತೆ, ಬೆಳಗ್ಗೆ 10 ಗಂಟೆಯಿಂದ 1:30 ಅಥವಾ ಏನು ಈ ಟೈಮಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ. ಭಾಳ ಜನಕ್ಕೆ ಅವ್ರದ್ದು ಪೀಕ್ ಮೂಡ್ ಇರ್ತದೆ, ರಾತ್ರಿ 7 ಗಂಟೆ 8 ಗಂಟೆ ಅಥವಾ ರಾತ್ರಿ 7ರಿಂದ 9 ಹೀಗೆ ಪ್ರಾಕ್ಟೀಸ್ ಮಾಡ್ತಾರೆ. ಹೀಗೆ ಮಾಡಬೇಡಿ. ಆ ಎಕ್ಸಾಮ್ ಅವರ್ಸಲ್ಲೇ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಎಕ್ಸಾಮ್ ಅವರ್ಸಿಗೆ ಇನ್ನೂ 2 ತಿಂಗಳು ಟೈಮ್ ಇದೆ ಅಂತ ಅನಿಸುತ್ತೆ. ಎಕ್ಸಾಮ್ ಅವರ್ಸಲ್ಲೇ ನೀವೇನು ಮಾಡಿ, ಬರೀರಿ. ಬೆಳಗ್ಗೆ 10 ಗಂಟೆ ಶುರು ಮಾಡಿ. ಸರ್ ನಾವು ಡ್ಯೂಟಿಲಿ ಇರ್ತೀವಿ ಅಂದರೆ ಏನು ಮಾಡೋಕ್ಕೆ ಬರುತ್ತಪ್ಪ, ಎರಡೂ ಕಡೆ ಲಾಭ ಮಾಡ್ಕೋಬೇಕು ಅಂದರೆ ವಿ ಕಾಂಟ್ ಹೆಲ್ಪ್ ಇಟ್. ಒಂದು ಡ್ಯೂಟಿ ಏರ ಬಿಡಬೇಕು, ಒಂದು ಈ ಜಾಯ್ನ್ ಆಗೋ ಡ್ಯೂಟಿ ಏರ ಬಿಡಬೇಕಾಗುತ್ತೆ. ಎರಡೂ ಟ್ಯಾಕಲ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಾರ ಇದೆ. ಐನೋ ಎಕ್ಸಾಮ್ 28ಕ್ಕಿದೆ. SLC ಮಕ್ಕಳದು ನೀವೆಲ್ಲ ವರ್ಕ್ ಮಾಡ್ತಾಯಿದ್ರಿ ಯಾವುದೋ ಒಂದು ಶಾಲೆಯಲ್ಲಿ ಅಂದ್ಕೊಂಡಿದ್ದೀನಿ. ಅಲ್ಲಿ ಮಟ್ಟ ನಿಮಗೆ ಯು ಹ್ಯಾವ್ ಟು ಸ್ಟ್ರಗಲ್ ವಿತ್ ದಟ್. ಓಕೆ, ಅಲ್ಲಿ ಮಕ್ಕಳು ಸ್ಟೋರಿ ರೈಟಿಂಗ್ ಹೇಳ್ಕೊಡ್ತೀರಾ. ಟೀಚ್ ದಿ ಸ್ಟೋರಿ ರೈಟಿಂಗ್. ನೀವೇ ಅಲ್ಲಿ ಬರೆದು ಒಂದು ಸ್ಟೋರಿನ, ಕಾಕ್ ಆ್ಯಂಡ್ ಬುಲ್ ಸ್ಟೋರಿನ ನೀವು ಮಾಡ್ಬೋದು. ಓಕೆ, ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ನೀವು ಹೆಲ್ಪ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಇದೆ, ಇದು PDF-ನ. ಓಕೆ, ಇಲ್ಲೊಂದು ಸ್ಟೋರಿ ಇದೆ. ವಿಂಡ್ ಡಿಸ್ಪ್ಲೇ ಇನ್ ಎ ಟಾಯ್ ಶಾಪ್, ದಿವಾಲಿ ಸೀಸನ್, ಥೆಫ್ಟ್, ಅಲಾರಾಮ್ ಸೌಂಡೆಡ್. ನೋಡಿ, ವಿಂಡೋ ಡಿಸ್ಪ್ಲೇ ಇನ್ ಎ ಟಾಯ್ ಶಾಪಲ್ಲಿ ವಿಂಡೋ ಡಿಸ್ಪ್ಲೇ ಇದೆ, ದಿವಾಲಿ ಸೀಸನ್ ಇದೆ, ಒಂದು ಥೆಫ್ಟ್ ಆಗುತ್ತೆ, ಅಲಾರಾಮ್ ಸೌಂಡ್ ಆಗುತ್ತೆ. ಹೌದಾ? ಆಮೇಲೆ ಏನಿದೆ, ಪೊಲೀಸ್ ಬರ್ತಾರೆ, ಒಂದು ಸಣ್ಣ ಹುಡುಗನ ಸ್ಪಾಟ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಏನೇನೋ ಇಲ್ಲಿ ಕಥೆ ಎಲ್ಲ ಇದೆ. ಇದನ್ನು ಇಟ್ಕೊಂಡು ಈ ಸ್ಟೋರಿನ ಬರೆಯಲಾಗಿದೆ. ಹೌದಾ? ಈ ಸ್ಟೋರಿ ಕೂಡ ಇದೆ. ಇದನ್ನು ನಾನು ನಿಮಗೆ ಅಡಿಷ್ನಲಾಗಿ ಕೊಟ್ಟಿದ್ದೀನಿ. ಯಾರೆಲ್ಲ ಇದ್ದೀರಿ ಅದನ್ನು ತಯಾರಿ ಮಾಡಿಕೊಡ್ರಿ, ಓದ್ಕೊಳ್ಳಿ. ಹಾಗೆ ನಾನು ನಿಮಗೆ ಬೇರೆ ಒಂದು ಕ್ಲೂ ಕೊಡ್ತೀನಿ ಅಂತಂದರೆ, ಹಿಂದೂ ಪೇಪರ್ನ ಓದ್ಕೊಳ್ಳಿ. ಹಿಂದೂ ಆಗಲಿ, ಡೆಕ್ಕನ್ ಹೆರಾಲ್ಡ್ ಆಗಲಿ, ಇದನ್ನು ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿರೋಂಥ ಎಡಿಟರ್ ಕಾಲಮ್ ಇರುತ್ತೆ. ಆ ಎಡಿಟರ್ ಕಾಲಮನ್ನು ಓದ್ಕೊಳ್ಳಿ. ಹಾಗೆ ನಿಮ್ಮದೇ ಅಂತ ಪರ್ಸನಲ್ ಲೈಫಲ್ಲಿರೋಂಥ ಒಂದೊಂದು ಸ್ಟೋರಿನ ಅಟ್ಲೀಸ್ಟ್ ಒಂದು ದಿನ ಬರೀರಿ. ಹಾಗೆಯೇ ಇಮೇಲ್ ರೈಟಿಂಗ್ ಆಗಲಿ, ನೋಟಿಸ್ ರೈಟಿಂಗ್, ಸ್ಟೋರಿ ರೈಟಿಂಗ್, ಡೈರಿ ರೈಟಿಂಗ್ ಎಲ್ಲದೂ ಕೂಡ ಡಿಮ್ಯಾಂಡ್ ಮಾಡುತ್ತೆ ನಿಮ್ಮ ಓನ್ ರೈಟಿಂಗ್ ಸ್ಟೈಲನ್ನು. ನಿಮ್ಮದೇ ಅಂತ ಸ್ಟೈಲಿಂಗ್ನ ರೂಢಿಸ್ಕೊಳ್ಳಿ. ಆ್ಯಂಡ್ ಇಟ್ ವೋಂಟ್ ಕಮ್ ಇನ್ ಎ ಡೇ. ಒಂದು ದಿನದಲ್ಲಿ ಬರೋಲ್ಲ, ಹಂಗಂತೇಳಿ ಬರೋದೇ ಇಲ್ಲ ಅಂತಲ್ಲ, ಇಟ್ ವಿಲ್ ಕಮ್ ಅಪ್. ಆ ಸ್ಟೈಲನ್ನು ರೂಢಿಸ್ಕೊಳ್ಳಿ. ಅದು ಬರುತ್ತೆ ಯಾವಾಗ, ವೆನ್ ಯು ಪುಟ್ ಎಫರ್ಟ್. ನಾನು ಓದ್ತೀನಿ ಕೂರ್ತೀನಿ ಅಂದರೆ ಇಟ್ ವೋಂಟ್ ಹೆಲ್ಪ್ ಯು ಅಟ್ ಆಲ್.
ಯು ಹ್ಯಾವ್ ಟು ರೈಟ್ 2 hours ಎವ್ರಿ ಡೇ ಬಿಟ್ವೀನ್ 10 to 1 o'clock ಈ ನಡುವೆ ಬರಿತಾ ಹೋಗಿ. ಯಾಕಂದರೆ ಆ ಟೈಮ್ ಆ ಸಿಚುವೇಶನ್ ನಿಮಗೆ ಡಿಮ್ಯಾಂಡ್ ಮಾಡುತ್ತೆ. ಆ ಟೈಮಲ್ಲಿ ವರ್ಕ್ ಮಾಡಿ. ನಾವೆಲ್ಲ ರಾತ್ರಿ 12 ಗಂಟೆಗೆ ಕೂತ್ಕೊಂಡು ಬರೀತೀನಿ, ನಾಳೆ ಬೆಳಗ್ಗೆ ಹೋಗಿ ನೋಡಿ ಮ್ಯಾಚ್ ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಪ್ಲೇಯರ್ಸ್ ಏನು ಮಾಡ್ತಾರೆ, ಈವ್ನಿಂಗ್ ಮ್ಯಾಚನ್ನು ಆಡ್ತಾ ಇದ್ದಾರೆ ಅಂತಂದರೆ ಅವ್ರು ಈವ್ನಿಂಗ್ ಮ್ಯಾಚಲ್ಲಿ ಸ್ನೋವಲ್ಲಿ ಅದು ಮಂಜು ಬೀಳ್ತಾ ಇರುತ್ತೆ. ಆ ಟೈಮಲ್ಲಿ ಬಾಲ್ನ ಗ್ರಿಪ್ ಮಾಡೋದು ಹೇಗೆ ಆಡೋದು ಅಂತ ಮ್ಯಾಚ್ ಲೈಟಲ್ಲಿ ಹೇಗೆ ಕ್ಯಾಚ್ ಮಾಡೋದು ಅಂತ ಆ ಟೈಮಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವರೆಲ್ಲ? ಹುಚ್ಚರೇನು ವರ್ಷಾನುಗಟ್ಟಲೆ ಕ್ರಿಕೆಟ್ ಆಡಿರ್ತಾರೆ ಅಂದರೆ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಿಚುವೇಷನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸಿಚುವೇಶನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ 2 hours ಆದರೂ ರೈಟಿಂಗ್ ಮಾಡಿ, ಡಿಸ್ಕ್ರಿಪ್ಟಿವ್ ರೈಟಿಂಗನ್ನು ಮಾಡಿ. ಗ್ರಾಮರ್ ಅಂತ ಬಂದಾಗ ಗ್ರಾಮರ್ನ ರಿಯಲೈಸ್ ಮಾಡ್ಕೊಳ್ಳಿ. ಆದಷ್ಟು ಎಕ್ಸಸೈಸನ್ನ ಅಟೆಂಪ್ಟ್ ಮಾಡಿ. ಓಕೆ ಸರ್, ವಾಟ್ ಅಬೌಟ್ ಟೆಕ್ಸ್ಟ್ ಬುಕ್ ಸ್ಟೋರೀಸ್ ಓದ್ಕೊಳ್ಳಿ. ನಿಮ್ಗೆ ಯಾರು ಬೇಡ ಅಂದರು, ಯು ಕ್ಯಾನ್ ರೀಡ್ ಔಟ್, ಓದ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಸ್ಟೋರೀಸು ಓದ್ಕೊಳ್ಳಿ. ಬಟ್ ಅವನೇ ಕೊಡುತ್ತಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಎಕ್ಸಾಮ್ ಯಾವಾಗ ಆಗೋದು? ಮೇಯಲ್ಲಿ ಎಕ್ಸಾಮ್ ಆಗ್ಬೋದು. ಎಕ್ಸಾಮಲ್ಲಿ May 20 ನಂತರನೇ ನಿಮಗೆ ಎಕ್ಸಾಮ್ ಆಗುತ್ತೆ. ಯಾಕಂತಂದರೆ April 10ಗೆ SLC ಮಕ್ಕಳದ್ದು ಎಕ್ಸಾಮ್ ಮುಗಿಯುತ್ತೆ. ನೋಡಿ, ನಮ್ಮ ನಂಬರ್ ಏನಿದೆ 8217670405ಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಇದೇ ನಂಬರ್ ಫೋನ್ಪೇ ಗೂಗಲ್ ಪೇ ನಂಬರ್ ಇದೆ. ಪೇಮೆಂಟ್ ಮಾಡಿ 2500 ಪೇಮೆಂಟ್ ಮಾಡಿ. ಛಾಯಾ ಅಂತ ನಮ್ಮ ಮೇಡಮರ ಹೆಸರು ಮೇಲಿದೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸ್ಕೊಡಿ. ನಿಮಗೆ ಒಂದು ಗೂಗಲ್ ಕ್ಲಾಸ್ ರೂಮ್ ಆ್ಯಪನ್ನು ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ ಕೋಡನ್ನು ಹಾಕಿ ಜಾಯ್ನ್ ಆಗಿ ನಿಮಗೆ ತಕ್ಷಣ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಸುಮಾರು 450 ವೀಡಿಯೋಸ್ ಪ್ಲಸ್ ಬರುತ್ತೆ. ಇಷ್ಟು ವೀಡಿಯೋಸ್ ಬರುತ್ತೆ. ಇಂಗ್ಲೀಷ್ ಲೆಸನ್ಸ್ ಓದ್ತೀನಿ ಸರ್, ಅದಕ್ಕೆ ಅರ್ಥ ಮಾಡ್ಕೊಳ್ತೀನಿ, ಆದರೆ ಬರೆಯೋದಕ್ಕೆ ಬರಲ್ಲ ಅಂತಾರೆ. ಏನು ಮಾಡಬೇಕು ಅಂದರೆ ಭಾಳ ಸಿಂಪಲ್ ಆಗಿದೆ. ನಿನ್ನೆ ಏನು ಘಟನೆ ಆಯ್ತು, ಇವತ್ತು ಬೆಳಗ್ಗೆ ಏನು ಮಾಡಿದ್ರಿ, 10 ರಿಂದ 11 ನಡುವೆ ಏನು ಮಾಡಿದ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಅದ್ರ ಬಗ್ಗೆ ಬರೀರಿ. ಅಥವಾ ಒಂದು ಶಾಪಿಂಗ್ ಮಾಲಿಗೆ ಹೋಗಿದ್ದೀರಾ, ಶಾಪಿಂಗ್ ಮಾಲಲ್ಲಿ ಏನೆಲ್ಲ ಖರೀದಿ ಮಾಡಿದ್ರಿ ಬರೀರಿ. ಬರೆದು ಅದು ಬ್ರೋಕನ್ ಸೆಂಟೆನ್ಸ್ ಇರುತ್ತೆ, ಆ ಬ್ರೋಕನ್ ಇರಲಿ. ಇಲ್ಲಮ್ಮ ಶಿಲ್ಪ ಮೇಡಮ್ ನೋಡಿ, ಯಾಕೆಂತಂದರೆ ಪೇಡ್ ಗ್ರೂಪ್ನ ಮೆಂಬರ್ಸಿಗೆ ಕೊಡೋಕ್ಕೆ ದೇ ಟ್ರಸ್ಟೆಡ್ ಆಸ್ ನಮ್ಮನ್ನು ಬ್ಯಾಕಪ್ ಮಾಡಿಕೊಂಡು ಒಂದು 2 ವರ್ಷದ ಹಿಂದ್ಗಡೆಯಿಂದನೇ ನಮ್ಮ ಕ್ಲಾಸನ್ನು ತೊಗೊಂಡಿದ್ದಾರೆ. ನನ್ನ ಯಾರು ಬಿಲೀವ್ ಮಾಡಲ್ಲ. ವೆನ್ ವಿ ಆಸ್ಕ್ಡ್ ದೆಮ್ ಟು ಜಾಯ್ನ್ ಅವರ್ ಕ್ಲಾಸಸ್, ಕಣ್ಣು ಮುಚ್ಕೊಂಡು ನಮ್ಮನ್ನು ಟ್ರಸ್ಟ್ ಮಾಡಿಕೊಂಡು ಫೇತ್ ಇಟ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ಕೊಡಬೇಕಾದದ್ದು ದಟ್ಸ್ ಅವರ್ ಡ್ಯೂಟಿ. ಅವ್ರಿಗೆ ಎಷ್ಟು ಕೊಟ್ಟರು ಸಾಲಲ್ಲ. ಯಾಕಂತಂದರೆ ನಾವು ಕೊಡೋ ನೋಟ್ಸೇ ಸಾಕಾಗುತ್ತೆ. ದಟ್ಸ್ ಎನಫ್. ನಾವು ಕೊಡೋ ನೋಟ್ಸನ್ನು ಓದ್ಕೊಂಡ್ರೆ ಸುಮಾರು 100 ಮೇಲೆ ಸ್ಕೋರ್ ಮಾಡ್ತೀರ ಸೆಕೆಂಡ್ ಪೇಪರಲ್ಲಿ. ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಸರ್ ನಾನು ಓದಿದೆ, ನೋಡಿದೆ, ನಿಮ್ಮ ವಿಡಿಯೋ ನೋಡಿದೆ, ನಾನು ಓದಿದೆ, ಪ್ರಾಕ್ಟೀಸೇ ಮಾಡಿಲ್ಲ ಅಂತಂದರೆ ಯು ವೋಂಟ್ ಗೆಟ್ ಸಕ್ಸಸ್. ಪೇಪರ್ 1ಗೆ ಸಾಕಾಗುತ್ತೆ. ಪೇಪರ್ 1ಗೆ GK ಇದೆ. GKಯಲ್ಲಿ ಕವರ್ ಅಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಂಗ್ಲೀಷ್ ಕವರ್ ಅಪ್ ಮಾಡ್ಬೋದು, ಕನ್ನಡ ಕವರ್ ಅಪ್ ಮಾಡ್ಬೋದು, ಲ್ಯಾಂಗ್ವೇಜಸ್ಸನ್ನು, ಆಮೇಲೆ ಸೈಕಾಲಜಿ ಮಾಡ್ಬೋದು. GK ವೈಡ್ ಸಬ್ಜೆಕ್ಟ್ ಇದೆ, ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಯಾವುದೇ ಕ್ವಶನ್ ಇಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ವೊಕ್ಯಾಬ್ಲರಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ, ನೀವು ಯಾವುದೇ ಓದ್ತಿರುವಾಗಾದರೂ ಯು ಹ್ಯಾವ್ ಟು ಸರ್ಚ್ ಫಾರ್ ಕೊಲೊಕೇಶನ್ಸನ್ನು ಸರ್ಚ್ ಮಾಡ್ಕೋಬೇಕು. ಕಲೊಕೇಶನ್ಸ್ನ ಐಡೆಂಟಿಫೈ ಮಾಡ್ಕೋಬೇಕು. ಏನು ಕಲೊಕೇಶನ್ಸ್ ಅಂದರೆ, ಕೆಲವು ಪದಗಳು ಜೊತೆ ಹೋಗುತ್ತೆ. ನೋಡಿ, ಅಂಥವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಫೈಂಡ್ ಎನಿ ಕ್ಲೂಸ್ ಅಂತ ಇದೆ, ಎಲ್ಲದರಲ್ಲಿದೆ ಫೈಂಡ್ ಕ್ಲೂಸ್. ನೋಡಿ, ಕ್ಲೂಸನ್ನು ಫೈಂಡ್ ಔಟ್ ಮಾಡೋದು, ಫೈಂಡ್ ಕ್ಲೂಸ್ ಅಂತ ಅಲ್ಲಿ ಹೇಳಿದೆ. ನೋಡಿ, ಆಮೇಲೆ ಫೆಲ್ ಡೌನ್, ಬಂಚ್ ಆಫ್ ಕೀಸ್ ಅಂತ ಇದೆ. ಹೀಗೆ ಈ ಕಲೊಕೇಶನ್ಸ್ ನೋಡಿ, ಹಿ ಮಟರ್ಡ್ ಸಮಥಿಂಗ್, ಅವನೇನೋ ಮಟರ್ಡ್ ಅಂದರೆ ಒಟೋಟ ಅಂತನೋ. ಈ ಪ್ರತಿ ಒಂದು ಸೆಂಟೆನ್ಸಲ್ಲಿ ಇಂಗ್ಲೀಷ್ ಫುಲ್ ಆಫ್ ಕಲೊಕೇಶನ್ಸೇ ಇದೆ, ಅದರಲ್ಲಿ ಬಿಟ್ಟು ಬೇರೆ ಏನಿಲ್ಲ. ನೋಡಿ, ಥೆಫ್ಟ್ ಅಲಾರಾಮ್ ಸ್ಟಾರ್ಟೆಡ್ ಹೀಗಿದೆ. ಡಿಸಪಿಯರ್ಡ್ ಹರಿಡ್ಲಿ, ದ ಬಾಯ್ ಜರ್ಕ್ಡ್. ಹೀಗೆ ಪ್ರತಿಯೊಂದು ಸೆಂಟೆನ್ಸಲ್ಲೂ ಕೂಡ ಕಲೊಕೇಶನ್ಸ್ ಇದೆ. ಅಂದರೆ ಯಾವ ಪದ ಇನ್ನೊಂದು ಪದ ಜೊತೆಗೇ ಹೋಗುತ್ತೆ. ಅವುಗಳನ್ನು ನೀವು ಅಂಡರ್ಲೈನ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹೊರತು ಅವುಗಳನ್ನು ಯಾರೋ ರೆಡಿ ಮಾಡಿಕೊಂಡು ನಿಮಗೆ ತಂದು ಇದಿಷ್ಟು ಓದ್ಬಿಡಿ ಅಂತ ಕೊಡೋದಕ್ಕಾಗಲ್ಲ.
ಯಾರೇ ನೋಟ್ಸ್ ಕೊಡ್ಬೋದು, ಬುಕ್ ಕೊಡ್ಬೋದು, ಕಂಟೆಂಟ್ ಕೊಡ್ಬೋದು, ಆದರೆ ಕೆಪಾಸಿಟಿ ಬಳಸ್ಕೋಬೇಕಾಗಿರೋರು ನೀವೇ. ದಟ್ಸ್ ದ ಥಿಂಗ್. ಅಯ್ಯಪ್ಪ, ಪಿ ಡಿ ಎಫ್ ನೋಟ್ಸ್ ಎಲ್ಲ ಕೊಡಲ್ಲ. ವಿ ನೆವರ್ ಗಿವ್ ಯು ಎನಿಬಡಿ ಪಿ ಡಿ ಎಫ್ ನೋಟ್ಸನ್ನೇ ಕೊಡಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ಪಿ ಡಿ ಎಫ್ ನೋಟ್ಸ್ ಕಳಿಸ್ಕೊಡಿ ಅಂತ. ಪಿ ಡಿ ಎಫ್ ನೋಟ್ಸು ಏನಿದೆ ಅದನ್ನು ನಾವು ಕ್ಲಾಸ್ ಪ್ಯಾಕೇಜಲ್ಲೇ ಕೊಡ್ತೀವಿ. ಪಿ ಡಿ ಎಫ್ನೇ ಸಪ್ರೇಟಾಗಿ ಯಾರಿಗೂ ಕೊಡಲ್ಲ. ಪ್ಲಾಕ್ ಕಾರ್ಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅಮ್ಮ. ಪ್ಲಾಕ್ ಕಾರ್ಡ್ ಈಗಾಗಲೇ ನಾನು 5 ಇಯರ್ಸ್ ಹಿಂದ್ಗಡೆ ಏನು ನಾವು Gpstr ಕ್ಲಾಸಸ್ ದಾವಣಗೆರೆ ಟ್ಯೂಟೋರಿಯಲ್ಸ್ ಮಾಡಿರ್ತೀವಲ್ಲ, ಅಲ್ಲೇ ಪ್ಲಾಕ್ ಕಾರ್ಡ್ಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಎನಿವೆ ಆಯಿತು, ನಿಮ್ಮ ಕ್ವಶನ್ಸ್ ಎಲ್ಲ ಆಯಿತು ಅಂದ್ಕೊಂಡಿದ್ದೀನಿ. ದಟ್ಸ್ ಇಟ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಏನಿದೆ ನಾಳೆ ಇರುತ್ತೆ, ನೋಡೋಣ, ವೇಟ್ ಮಾಡಿ. ಇಂಗ್ಲೀಷ್ಗೆ ಯಾವ ಪೇಪರು, ಯಾವ ಬುಕ್ ಓದಬೇಕು ಅಂತ ಒಂದು ಪ್ರಶ್ನೆ ಇದೆ. ಇಂಗ್ಲೀಷಿಗೆ ಒಂದು ನೀವು ಯಾವ್ಯಾವ ಪುಸ್ತಕ ಓದಬೇಕು ಅಂತಂದರೆ, ಒಂದು ಆಬ್ಜೆಕ್ಟಿವ್ ಇಂಗ್ಲೀಷ್ ಬುಕ್ಕನ್ನು ತೊಗೊಳ್ಳಿ, ಯಾರ್ದಾದ್ರೂ ತೊಗೊಳ್ಳಿ, ಓದ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಬುಕ್ ತೊಗೊಳ್ಳಿ, ಅದನ್ನು ಓದ್ಕೊಳ್ಳಿ. ಹಾಗೆ ಪ್ರತಿಯೊಂದು ಚಾಪ್ಟರ್ ಹಿಂದ್ಗಡೆ ಏನು ಎಕ್ಸಸೈಸ್ ಇರುತ್ತೆ, ಗ್ರಾಮರ್ ಇರುತ್ತೆ, ಅದನ್ನು ಟೈಮ್ ಸಿಕ್ಕಾಗ ವರ್ಕ್ ಮಾಡಿ. ಹಾಗೆ ಈ ಡಿಸ್ಕ್ರಿಪ್ಟಿವ್ ಪಾರ್ಟನ್ನು ನೀವೇ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಆಗುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು ಗೈಸ್. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್. ಮತ್ತು ನಾವು ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಏನು ಯಾವಾಗ ಅಂತ ನಾನು ನಿಮಗೆ ಸಿಗುತ್ತೆ ಹೇಳ್ತೇನೆ.